ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಏರ್ಫೋರ್ಸ್ ಈಗಾಗಲೇ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಯಾಕಂದರೆ ಸರ್ ಮಾರ್ಚ್ ಒಳಗೆ ಎಕ್ಸಾಮ್ ಅದಾವ, ಅಪ್ಲಿಕೇಶನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ರಿ. ಲಾಸ್ಟ್ ಟೈಮು ರ್ಯಾಲಿ ಇತ್ತು, ಅದಕ್ಕೂ ಹೆಲ್ಪ್ ಮಾಡಿದ್ರಿ. ಈ ಸಲನೂ ಕ್ಲಾಸಸ್ ಮಾಡಿ ಸರ್, ಯಾರೂ ಮಾಡೋಂಗಿಲ್ಲ ಏರ್ಫೋರ್ಸದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಏರ್ಫೋರ್ಸದು ಮಾಡೆಲ್ ಟೆಸ್ಟನ್ನು ತಂದಿದ್ದೀನಿ. ಹಿಂದೆ ವರ್ಷಗಳಲ್ಲಿ ಆಗದಂತಹ ಪ್ರಶ್ನೆ ಪತ್ರಿಕೆಗಳನ್ನು ತಂದಿದ್ದೀನಿ. ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಪ್ಪ ಅಂತಂದ್ರೆ ಟೋಟಲ್ ಆಗಿ ಅಂದ್ರೆ ಎಕ್ಸ್ ಮತ್ತು ವಾಯ್ ಗ್ರೂಪಲ್ಲಿ ಇರ್ತವೆ. ನಾವು ಇಬ್ಬರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಟೋಟಲ್ ಆಗಿ ಒಂದು ಕ್ಲಾಸಲ್ಲಿ 50 ಕ್ವಶನನ್ನು ಮಾಡ್ತೀನಿ. ಓಕೆ, 50 ಕ್ವಶನನ್ನು ಮಾಡಿದ್ರೆ ಇಲ್ಲಿ ನಿಮ್ಗೆ ಮೇನ್ ಆಗಿ ಏನಿರುತ್ತೆ ರೀ, ವೆರಿ ಈಸಿ ಮೆಥಡಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ವೆರಿ ಈಸಿ ಮೆಥಡ್ 100% ಯೂಸ್ಫುಲ್ಲು. ಇದು ಕ್ಲಾಸ್ 1 ಆಗಿರುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಏನೇನಿರುತ್ತಪ್ಪ ಅಂತಂದ್ರೆ ಫಸ್ಟಿಗೆ ಅದಕ್ಕಿಂತ ಮುಂಚೆ ನಿಮಗೆ ಏನೇನಿರುತ್ತಪ್ಪ ಅಂತಂದ್ರೆ ಟೋಟಲ್ ಆಗಿ 50 ಕ್ವಶನ್ಸ್ ಇರ್ತವೆ. ಇದ್ರೊಳಗೆ ಇಂಗ್ಲೀಷ್ ಇರುತ್ತೆ. ಓಕೆ, ಅದೇ ರೀತಿ GK ಇರುತ್ತೆ, ಅದೇ ರೀತಿ ರೀಸನಿಂಗ್ ಇರುತ್ತೆ, ಅದೇ ರೀತಿ ಮ್ಯಾಥ್ಸ್ ಇರುತ್ತೆ. ಓಕೆ, ಕೆಲವೊಬ್ಬರಿಗೆ ಮ್ಯಾಥ್ಸ್ ಇರೋಂಗಿಲ್ಲ ಎಕ್ಸ್ ಮತ್ತು ವಾಯ್ ಗ್ರೂಪ್ಗಳಲ್ಲಿ. ಆಮೇಲೆ ಸೊ ಅದಕ್ಕೋಸ್ಕರ ಟೆನ್ಷನ್ ತೊಗೋಬೇಡ್ರಿ, ಯಾಕಂದ್ರೆ ಇಷ್ಟರೊಳಗೆ ನಿಮಗೆ ಬರಬೇಕಾ 45 ಕ್ವಶನ್ ಬಂದರೆ ಇಷ್ಟರೊಳಗೆ, 50 ಕ್ವಶನ್ ಬಂದರೆ ಇಷ್ಟರೊಳಗೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಂಡ್ವರೆಗೂ ಕ್ಲಾಸ್ ನೋಡಿರಿ. ಯಾರ್ಯಾರು ಅದೇ ರೀತಿ ಪ್ರಿಪ್ರೇಷನ್ ಮಾಡ್ತಾಯಿದ್ರಲ್ಲ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಓಕೆ, ಎಷ್ಟು ಬೇಗ ಆಗುತ್ತಲ್ಲ ಅಷ್ಟು ಬೇಗ ನಾನು ಮುಗಿಸ್ತಾ ಹೋಗ್ತೀನಿ. ಕಂಟಿನ್ಯೂ ಆಗಿ ನೋಡ್ತಾ ಹೋಗ್ರಿ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ಹೇಳ್ತಾ ಹೋಗ್ರಿ. ಓಕೆ, ಡನ್. ಈಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಎಕ್ಸಾಮ್ ಆಗುವಷ್ಟಾಗ 20 to 25 ಕ್ವಶನ್ ಪೇಪರನ್ನು ಸೊಲ್ಯೂಷನ್ ಮಾಡ್ತೀನಿ. ಓಕೆ, ಡನ್. ಅದೇ ರೀತಿ ಅಗ್ನಿವೀರ್ ಕ್ಲಾಸಸ್ಸು ಮಾಡ್ತಾಯಿದ್ದೀನಿ. ಡನ್. ಓಕೆ, ಲೇಟ್ ಮಾಡೋದ್ರ ಫಸ್ಟ್ ಕ್ವಶನ್ ನೋಡಿರಿ ಏನದ. ಸೆಲೆಕ್ಟ್ ದ ಕರೆಕ್ಟ್ ಸ್ಪೆಲ್ಡ್ ವರ್ಡ್. ಅಂದ್ರೆ ಒಂದು ಕ್ವಶನ್ ಕೇಳ್ತಾರೆ, ಏನು ಒಂದು ಶಬ್ದವನ್ನು ಕೊಟ್ಟಿರ್ತಾರೆ, ಅದು 4 ಆಪ್ಷನ್ ಒಳಗೆ ಯಾವುದಾದ್ರೂ ಒಂದೇ ಸ್ಪೆಲ್ಲಿಂಗ್ ಕರೆಕ್ಟ್ ಇರುತ್ತೆ. ಅದು ಯಾವುದು ಅಂತ ಕೇಳ್ಯಾರ ಅಂತಂದ್ರೆ ನೋಡಿರಿ, ಮೆಟಿಕ್ಸ್ ಇಲ್ಲಿ TH ಆದಮೇಲೆ ಬಂದೇ ಇಲ್ಲ. ಇಲ್ಲಿ ನೋಡಿರಿ, ಮ್ಯಾಥಮ್ಯಾಟಿಕ್ಸ್ ಮಾಡ್ಯಾರ ನೋಡ್ರಿ ಅವ್ರು, ಹೌದಾ, ಎ ಮಾಡ್ಯಾರ, ಹೌದಾ. ನೆಕ್ಸ್ಟು MATHA ಮಾಡ್ಯಾರ ಮತ್ತಿಲ್ಲಿ. ಅಂದ್ರೆ ಫೋರ್ತ್ ಒನ್ MATHE MATICS, ಮ್ಯಾಥಮ್ಯಾಟಿಕ್ಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಅಂದರೆ ಇಂಥ ಕ್ವಶನು ಒಂದಂತೂ ಫಿಕ್ಸ್ ಕೇಳ್ತಾರೆ. ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಸಿನೋನಮಿ ಎನಾಟಮಿ ಅಂತ ಕೇಳ್ತಾರೆ. ಸಿನೋನಮಿ ಅಂದ್ರೆ ಸಮಾನಾರ್ಥಕ ಪದಗಳು ಅಂತ. ಇಲ್ಲಿ ಇದು ಫಸ್ಟಿಗೆ ಇದ್ರದ್ದು ಸೇಮ್ ಅರ್ಥ ಏನಾಗುತ್ತೆ ಅಂತ ಕೇಳ್ಯಾರ. ಇದ್ರದ್ದು ಅರ್ಥ ಏನು ಕೊಡುತ್ತೆ ಅಂತ ಫಸ್ಟಿಗೆ ಗೊತ್ತಾಗ್ಬೇಕು. ಹಿಂಗಂದ್ರೆ ಏನು ಅಂತಂದ್ರೆ ಏನದು ಸಂಕಟ, ಪ್ರಾಬ್ಲಮ್ ಅಂತಿರಲ್ಲ ನೀವು, ಸಂಕಟ, ಕಷ್ಟ ಅಂತೀವಲ್ಲವ, ಹೌದಾ ಹೌದಾ, ಇದ್ರ ಅರ್ಥ. ಅದೇ ರೀತಿ ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ನೋಡಿ, ಪೇನ್ ಅಂದರೆ ಏನು ರೀ, ಪೇನ್ ಅಂದ್ರೆ ನೋವು, ಹೌದಾ. ಅದೇ ಹೆಲ್ಪ್ ಅಂದ್ರೆ ಸಹಾಯ ಅಂತೀವಿ. ರಿಸ್ಕ್ ಅಂದ್ರೆ ತೊಂದರೆ ತೊಗೋಬೇಡ್ರಿ ಅಂತೀವಿ. ರಿಸ್ಕ್ ಅಂದ್ರೆ ಭಾಳ ರಿಸ್ಕ್ ತೊಗೋಬೇಡ್ರಿ. ಆಮೇಲೆ ಬ್ಲೇಮ್ ಅಂದ್ರೆ ಅವ್ರ ಮೇಲೆ ಬ್ಲೇಮ್ ಮಾಡಬೇಡ್ರಿ, ಚಾಡಿ ಹೇಳಬೇಡ್ರಿ, ಹಿಂಗೆ ಅಂತೀವಿ. ಓಕೆ, ಈಗ ಸಂಕಟ ಅಂತಂದ್ರೂ ನಮಗೆ ತ್ರಾಸಾದಂಗೆ, ನೋವಾದಂಗೆ. ಅಂದ್ರೆ ಈ ಕ್ವಶನ್ಗೆ ಪೇನ್ ಇದೊಂದು ಸಿನೋನಮಿ ಆಗುತ್ತೆ. ಈ ರೀತಿ ನಮಗೆ ಇಂಗ್ಲೀಷ್ ವ್ಯಾಕ್ಯಾಬ್ಲರಿ ನಿಮಗೆ ಇರಬೇಕಾಗತ್ತೆ. ಓಕೆ, ನೆಕ್ಸ್ಟು ಮೂರನೇ ಪ್ರಶ್ನೆನೇ ನೋಡಿರಿ. ಎನಾಟಮಿ ಕೇಳ್ಯಾರ. ವಿರುದ್ಧ ಪದ ಲೀನಿಯಂಟ್ ಅಂತ ಕೇಳ್ಯಾರ. ಲೀನಿಯಂಟ್ ಅಂತಂದರೆ ಏನು, ವಿನಯಶೀಲ ಅಂತೀವಿ. ಏನು, ವಿನಯಶೀಲ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಇರೋಂಗಿಲ್ಲ, ಅಂದ್ರೆ ನಾರ್ಮಲ್ ಆಗಿರ್ತಾರೆ ಅಂಥೇಳಿ. ಓಕೆ, ವಿನಯಶೀಲ ಅಂದರೆ ಅಂದರೆ ಅಷ್ಟು ಸ್ಟ್ರಿಕ್ಟ್ ಇರೋಂಗಿಲ್ಲ, ಮನೆಯೊಳಗೆ ಆರಾಮ್ ಫ್ರೆಂಡ್ಲಿ ಆಗಿರ್ತಾರೆ ಅಂಥೇಳಿ. ಇದ್ರ ಕೆಳಗಡೆ ಇರುವಂತಹ ಆಪ್ಷನ್ಗಳು ಅರ್ಥ. ಜೆನಿರಸ್ ಅಂದ್ರೆ ಉದಾರ ಅಂತೀವಿ. ಓಕೆ, ಹೆಲ್ಪ್ಫುಲ್ ಅಂದ್ರೆ ಸಹಾಯಕವಾಗಿ ಅಂತೀವಿ. ಓಕೆ, ನೆಕ್ಸ್ಟು ಸ್ಟ್ರಿಕ್ಟ್ ಅಂದರೆ ಕಟ್ಟುನಿಟ್ಟಾದ. ನೋಡಿರಿ, ಅಲ್ಲಿ ವಿನಯಶೀಲ, ಇಲ್ಲಿ ಕಟ್ಟುನಿಟ್ಟಾದ ಅಂದರೆ ಫುಲ್ ಸ್ಟ್ರಿಕ್ಟ್ ಇರುತ್ತೆ. ಅಂದರೆ ನಮಗೆ ಆಪ್ಷನ್ ನಂಬರ್ ಸಿನೇ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಇದ್ರದ್ದು ಏನಂತ ತಗೋರಿ, ಡಿಫೆನ್ಸಿವ್ ಅಂತಂದ್ರೆ ರಕ್ಷಣಾತ್ಮಕ ಅಂತೀವಿ. ಸೊ ಈ ರೀತಿ ನಿಮ್ಗೆ ಶಬ್ದಗಳ ವ್ಯಾಕ್ಯಾಬ್ಲರಿ ನಿಮ್ಮ ಹತ್ರ ಇತ್ತಂದ್ರೆ ಯಾವುದಕ್ಕೂ ತೊಂದರೆ ಆಗೋಂಗಿಲ್ಲ.
ಈ ಫಸ್ಟ್ ಸ್ಟಾರ್ಟಿಂಗ್ 3 ಕ್ವಶನ್ಗಳಿಂದ ಎಲ್ಲ ಮಿಸ್ ಆದ್ರೂ ಎಲ್ಲಿ ಮಿಸ್ ಆಗೋಂಗಿಲ್ಲ. ಈ ಥರ ಕ್ವಶನು, ಇಂಥವ ಕ್ವಶನು, ಈ ಟೈಪ್ ಕ್ವಶನ್ಸು ಬಂದೇ ಬರ್ತಾವೆ. ನೆಕ್ಸ್ಟು 4ನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಏನು ಕೊಟ್ಟಾರ, ಕಂಪ್ಲೀಟ್ ದ ಸೆಂಟೆನ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆಪ್ಷನ್ ಅಂತಂದ. ಅಂದ್ರೆ ಇಲ್ಲಿ ಬಿಟ್ಟ ಸ್ಥಾನವನ್ನು ಕರೆಕ್ಟಾಗಿ ತುಂಬ್ರಿ ಅಂತ ಹೇಳ್ಯಾರ. ಓಕೆ, ಏನು ಕೊಟ್ಟಾರ ನೋಡಿರಿ. ನೋ ಸೂನರ್ ಡಿಡ್ ವಿ ಗೋ ಔಟ್ ಆನ್ ದ ರೋಡ್ ಇಟ್ ದೆನ್ ಬಿಗನ್ ಟು ರೇನ್ ಹೆವಿಲಿ. ಅಂದ್ರೆ ಬಿಗನ್ ಟು ರೇನ್ ಹೆವಿಲಿ ಅಂದ್ರೆ ಯಾವಾಗ ಅಂತಂದ್ರೆ ಔಟ್, ನಾ ಯಾವಾಗ ರೋಡ್ ಮೇಲೆ ಹೊಂಟಿಲ್ಲ ಆವಾಗ ಏನಾಗತ್ತೆ ರೀ, ಅಲ್ಲಿ ಹೋದ ನಂತರ ರೇನ್ ಜೋರಾಗಿ ಬಂತು, ಮಳೆ ಜೋರಾಗಿ ಬಂತು. ಇಲ್ಲಿ ದೆನ್ ಅಂತ 2 ಆಪ್ಷನ್ ಅದಾವೆ. ಇದ್ರ ಒಳಗೆ ಯಾವುದು ಬರಬಹುದು ಅಂತಂದ್ರೆ THAN ದೆನ್ ಅಂಥೇಳಿ ಬರುತ್ತೆ. 2 ದೆನ್ ಬರ್ತಾವೆ. ಎಲ್ಲಿ ಏನು ಯೂಸ್ ಮಾಡ್ಬೇಕು ಅಂದರೆ ಸ್ವಲ್ಪ ಗ್ರಾಮರ್ ಬಗ್ಗೆನೂ ನಿಮಗೆ ನಾಲೆಜ್ ಬೇಕಾಗತ್ತೆ. ಓಕೆ, ಡನ್. 5th ಕ್ವಶನನ್ನು ನೋಡಿರಿ. ಹೀ ಶೌಟೆಡ್, ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಹೀ ಶೌಟೆಡ್ ಅಂದ್ರೆ ಅವ್ರು ಬೇಯತ್ತ. ಶೌಟೆಡ್ ಆನ್ ದ ಟಾಪ್, ಅಪಾನ್ ದ ಟಾಪ್, ವಿತ್ ಅಂತೂ ಬರೋಂಗಿಲ್ಲ, ಅಪಾನು ಬರೋಂಗಿಲ್ಲ, ಆನ್ ಅಂತೂ ಬರೋಂಗೇ ಇಲ್ಲ. ಅಂದ್ರೆ ಆ್ಯಟ್ ದ ಟಾಪ್ ಅಂತೀವಿ ನಾವು. ಏನಂತೀವಿ ರೀ, ಆ್ಯಟ್ ದ ಟಾಪ್. ನೋಡಿರಿ, ಹೀ ಶೌಟೆಡ್ ಆ್ಯಟ್ ದ ಟಾಪ್ ಆಫ್ ಹೀಸ್ ವಾಯ್ಸ್. ಅಂದ್ರೆ ಅವ್ರು ಬೇಯತ್ತಾರ ಹೆಂಗೆ, ಅವ್ರು ಎಷ್ಟು ಹೈಯೆಸ್ಟ್ ಸೌಂಡ್ ಐತಿಲ್ಲ ಅದನ್ನೆಲ್ಲ ಮೀರಿ ಬೇಯ್ಲತ್ತಾರ. ಬಟ್ ನೋ ಬಡಿ ಹೇಳಿ ಅಂದ್ರೆ ಆದ್ರೂ ಅವನು ಯಾರೂ ಕೇಳತ್ತಿಲ್ಲ ಅಂಥೇಳಿ. ಓಕೆ, ಡನ್. ನೆಕ್ಸ್ಟ್ 5ನೇ ಪ್ರಶ್ನೆ, 6ನೇದು. ಫೇಸ್ ನೋಡಿರಿ, ವರ್ಡ್ ಆರ್ ಪ್ಯಾಸ್ ಫ್ರಾಮ್ ದಿ ಗಿವನ್ ಲಿಸ್ಟ್ ಟು ದ ಕಂಪ್ಲೀಟ್ ಸೆಂಟೆನ್ಸ್. ದೇ ನೀಡ್ ನಾಟ್ ವರಿ ಡ್ಯಾಶ್ ಕ್ವಶನ್ ಮಾರ್ಕ್ ಅಂತ ಕೊಟ್ಟ. ಇಲ್ಲಿ ಕರೆಕ್ಟ್ ಅಂತದ ಯಾವುದು ಬರುತ್ತಪ್ಪ ಅಂತಂದ್ರೆ ಈಸ್ ನಾಟ್ ಇಟ್, ಅದು ಬರೋಂಗಿಲ್ಲ. ಹೌದಾ? ಹಾಂ, ದೇ ನೀಡ್ ನಾಟ್ ವರಿ ಅಂತಂದ್ರೆ ನಮಗೆ ನೀಡ್ ನಾಟ್ ಅಂತಂದಾಗ ನಮಗೆ ಆಪ್ಷನ್ ನೀಡ್ ಬೇಕೇ ಬೇಕು. ಅಂದ್ರೆ ಈಗ ಎಲ್ಲೈತಿ 4 ನೀಡ್ ದೇ, ಅವ್ರಿಗೆ ಬೇಕು ಅಂತಂದಾಗ ಕೇಳಂಗೆ. ಓಕೆ, ಡನ್. ನೆಕ್ಸ್ಟು 7ನೇ ಕ್ವಶನ್. More than a decade has passed since this house was built. ಅಂದ್ರೆ ಭಾಳಷ್ಟು ಡಿಕೇಡ್ಗಳು ಕಳೆದೋಗೋದು, ದಶಕಗಳು ಕಳೆದೋಗೋದು ಈ ಮನೆಯನ್ನು ಕಟ್ಟಿ. ಬಿಲ್ಟ್ ಅಂತೀವಿ. ಬಿಲ್ಡ್ ಐತಲ್ಲ, ಇದು ಬಿಲ್ಡ್ ಬರೋಂಗಿಲ್ಲ. ಬಿಲ್ಟ್ ಎಲ್ಲೈತೆ ನೋಡಿರಿ, ಆಪ್ಷನ್ ನಂಬರ್ ಸಿ. ನೋಡಿರಿ ಕನ್ಫ್ಯೂಸ್ ಅಷ್ಟಾಗುತ್ತೆ. ಬಿಲ್ಡ್ ಬೇರೆ, ಬಿಲ್ಟ್ ಬೇರೆ, ಒಂದೇ ಒಂದು ಶಬ್ದಗಳು ತಪ್ಪಾಗ. 8ನೇ ಕ್ವಶನ್. ಡಿಸ್ಟ್ರಿಬ್ಯೂಟ್ ದಿ ಸ್ವೀಟ್ಸ್ ಈಕ್ವಲಿ ಡ್ಯಾಶ್ ಫಾರ್ ಚಿಲ್ಡ್ರನ್ಸ್. ಅಂದ್ರೆ ನೋಡಿರಿ ಏನು ಹೇಳ, ಡಿಸ್ಟ್ರಿಬ್ಯೂಟ್ ಅಂದ್ರೆ ಹಂಚಾತಾರೋ ಏನು ಸ್ವೀಟ್ಸ್ ಈಕ್ವಲಿ ಅಮಂಗ್ 4 ಚಿಲ್ಡ್ರನ್ಸ್. ಬಿಟ್ವೀನ್ ಬರೋಂಗಿಲ್ಲ, ಅಮಂಗ್ 4 ಚಿಲ್ಡ್ರನ್ಸ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟು 9ನೇ ಪ್ರಶ್ನೆ. ದ ಫಾಲೋವಿಂಗ್ ಕ್ವಶನ್. Out of the 4 alternatives, select the alternative which is the best substitute of the pairs. ಅಂದ್ರೆ ಇದು ಒಂದು ಈಗ ಸೆಂಟೆನ್ಸ್ ಐತಿ, ಇದಕ್ಕೆ ಯಾವುದು ಒಂದು ಕರೆಕ್ಟಾದ ಶಬ್ದವಾಗುತ್ತೆ. ದ್ಯಾಟ್ ವಿಚ್ ಕ್ಯಾನಾಟ್ ಬಿ ಬಿಲೀವ್ಡ್. ಅಂದ್ರೆ ಬಿಲೀವ್ಡ್ ಅಂದ್ರೆ ನಂಬಿಕೆ ಇಲ್ಲ, ಅವರು ನಮ್ಮಂಗೆ ಇಲ್ಲ ಅಂತಂದಾಗ ಇದಕ್ಕೆ ಯಾವ್ದು ಬರುತ್ತಪ್ಪ ಅಂತ ಇನ್ಕ್ರೆಡಿಬಲ್ ಅಂತೀವಿ ನಾವು. ಏನು ಹೇಳಿ, ಇನ್ಕ್ರೆಡಿಬಲ್. ಅವ್ರ ಕಷ್ಟ ಭಾಳ, ನಮ್ಮಂಗೆ ಇಲ್ಲ ಅಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 10ನೇ ಪ್ರಶ್ನೆನ ನೋಡ್ರಿ. ಇಲ್ಲಿ ಸಿಗ್ಮೆಂಟ್ ಸೆಂಟೆನ್ಸ್ ವಿಚ್ ಕಂಟೇನ್ ದಿ ಗ್ರಾಮ್ಯಾಟಿಕಲ್ ಎರರ್. ಇಲ್ಲಿ ಕೊಟ್ಟಂತಹ ಒಂದು ಇಕ್ವೇಷನ್ ಐತಲ್ಲ ಅದರೊಳಗೆ ಗ್ರಾಮ್ಯಾಟಿಕಲ್ ಎರರ್ ಅದ, ಯಾವುದು ಅಂತೇಳಿ ನೀವು ಕಂಡುಹಿಡಬೇಕು. ಓಕೆ, ಆಸ್ಟ್ರಿಯಾ ಈಸ್ ಒನ್ ಆಫ್ ದಿ ಮೋಸ್ಟ್ ಪ್ರಿಪೋಸಿಂಗ್ ಕಂಟ್ರಿ ಇನ್ ಬರೋಂಗಿಲ್ಲ. ಇಲ್ಲಿ ನೋಡ್ರಿ, ಕಂಟ್ರಿ ಇನ್. ಹೌದಾ? ಪ್ರಿಪೋಸಿಂಗ್ ಕಂಟ್ರಿ ದ ಸೌತರ್ನ್ ಹೆಮಿಸ್ಫಿಯರ್. ಓಕೆ, ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ರೈಟ್.
ಗೊತ್ತಾಗತ್ತಿಲ್ಲ ಅಂದ್ರೆ ಈ ಥರ ಎಲ್ಲ ಕ್ವಶನ್ಸು ನಿಮಗೆ ಬಂದಾವ. ಇವೆಲ್ಲ ಪ್ರಿವಿಯಸ್ ಕ್ವಶನ್ ಪೇಪರೇ ಟೋಟಲಾಗಿ ನಿಮಗೆ 50 ಎಲ್ಲ ಒಂದು ಸೆಟ್ಟನ್ನು ತಗೊಂಡು. ಓಕೆ ನೋಡಿ ಇಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕನ್ನು ಕಂಡುಹಿಡಿಯೋಣ. ಓಕೆ ನೈದರ್ ಎಲೆನ್ ನಾರ್ ದೇ ಈಸ್ ಗೋಯಿಂಗ್ ಟು ವಿನ್ ದ ಲುಕ್ರೇಟಿವ್ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಅಂತಂದ್ರೆ ಇಲ್ಲಿ ಏನು ಮಿಸ್ಟೇಕ್ ಆಗೈತಿ ಅಂತಂದ್ರೆ ಇಲ್ಲಿ ನೋಡ್ರಿ, ಈಸ್ ಗೋಯಿಂಗ್ ಟು ವಿನ್, ಈಸ್ ಬರೋಂಗಿಲ್ಲ, ಈಸ್ ಗೋಯಿಂಗ್ ಟು ವಿನ್ ಇದೇನು ಶಬ್ದ ಇಲ್ಲಿ ಮಿಸ್ಟೇಕ್ ಮಾಡ್ಯಾರ. ಎಲಾನ್ ನಾಟ್ ದೇ ಈಸ್, ನೋಡಿ ದೇ ಈಸ್ ಎಲ್ಲ ಕಂಬೈಂಡಾಗಿ ಬರೋಂಗಿಲ್ಲ ಇವು ಶಬ್ದಗಳು. ದೇ ಈಸ್, ದ್ಯಾಟ್, ವಿ ಗೊತ್ತಾದಲ್ಲ. ಹಾಂ ಇಲ್ಲಿ ಆಪ್ಷನ್ ನಂಬರ್ ಎಲ್ಲಿತ್ತು ರೀ, ಈಸ್ ಗೋಯಿಂಗ್ ಟು ವಿನ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೆಕ್ಸ್ಟು 12ನೇ ಪ್ರಶ್ನೆ, ಪ್ಯಾಸಿವ್ ಫ್ರಾಮ್ ಯಾವುದೈತೆ ರೀ ನೋಡೋಣ. ಪ್ಯಾಸಿವ್ ಫ್ರಾಮ್, ಹಿ ರೋಡ್ ದ ಲೆಟರ್ ಇನ್ವರ್ಸ್ ಫಾರ್ಮ್ ಟು ಹೀಸ್ ಫ್ರೆಂಡ್. ಲೆಟರ್ ಅವ್ನು ಬರ್ದಾನ ಯಾರಿಗೆ, ಹೀಸ್ ಫ್ರೆಂಡ್, ಅವ್ನ ಫ್ರೆಂಡಿಗೆ ಬರ್ದ. ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು ಲೆಟರ್ ಇನ್ವರ್ಸ್ ಫ್ರಾಮ್ ವಾಸ್ ರಿಟನ್ ಬೈ ಹಿಮ್. ಯಾರಿಂದ ಬರ್ತದೆ ಲೆಟ್ರು, ಅವನಿಂದ ಯಾರಿಗೆ, ಟು ಹೀಸ್ ಫ್ರೆಂಡ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಅರ್ಥ ಆಗತ್ತಲ್ಲ. ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ನಿಮಗೆ ಗ್ರಾಮರ್ ಒಂದು ಸ್ವಲ್ಪ ಗೊತ್ತಿರಲೇಬೇಕು. 20 ಕ್ವಶನ್ ಇರ್ತಾವೆ ನಿಮಗೆ. ಓಕೆ ಡನ್. ನೋಡಿರಿ ಇಲ್ಲಿ ಕೂಡ ಇಂಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಕೇಳಿ. ಹೀ ಸೇಡ್, ಹುರ್ರೆ ಅಂದರೆ ಇದು ಹ್ಯಾಪಿನೆಸ್ಸನ್ನು ಸೂಚಿಸುವಂಥ ಶಬ್ದ. ಐ ಹ್ಯಾವ್ ಓನ್ ದ ಮ್ಯಾಚ್, ಅವನಿಗೆ ಖುಷಿಯಾಗ್ಬಿಟ್ಟೈತಿ. ಯಾಕೆ ಹೇಳ್ರಿ, ಮ್ಯಾಚನ್ನು ಅವರು ವಿನ್ ಆಗ್ಯಾರ. ಅದನ್ನು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಹೇಳ್ತಾನೆ ಅಂದಾಗ ಯಾವ್ದು ಬರುತ್ತೆ ರೀ ನೋಡಿರಿ. ಹೀ ಎಕ್ಸ್ಕ್ಲೈಮ್ಡ್ ವಿತ್ ಗ್ರೇಟ್ ಜಾಯ್ ಅಂದ್ರೆ ಅವನು ಎಕ್ಸ್ಪ್ರೆಸ್ ಮಾಡತ್ತಾನ ಯಾವ ರೀತಿ, ಫುಲ್ಲು ಜೋರ್ಲೆ ಅವ ಖುಷಿಯಾಗೈತೆ ಹಂಗೆ. ದ್ಯಾಟ್ ಹೀ ಹ್ಯಾಡ್ ಓನ್ ದ ಮ್ಯಾಚ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ. ಸ್ವಲ್ಪ ಟೈಮ್ ಆದ್ರೂ ಎಕ್ಸ್ಪ್ಲೇನ್ ಮಾಡ್ಲತ್ತೀನಿ ಅಷ್ಟೇ. ಓಕೆ ಡನ್. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಕೊಟ್ಟಂಥದ್ದು ಇಲ್ಲಿ ಎ ಬಿ ಸಿ ಡಿ ಆಗಬೇಕಿದು. ಎ ಬಿ ಸಿ ಡಿ. ಹಾಂ ಇಲ್ಲಿ ಕೊಟ್ಟಂತಹ 4 ಲೈನ್ಸನ್ನು ನೀವು ಸೀರಿಯಲಾಗಿ ಒಂದು ಪ್ಯಾರಾಗ್ರಾಫ್ ಆಗಿ ಮಾಡೋಣ. ಓಕೆ ಡನ್. ಇಲ್ಲಿ ಕೂಡ ಫಸ್ಟಿಗೆ ನೋಡಿರಿ ಇವೆಲ್ಲ ಸೋ, ಹ್ಯಾಡ್, ಸರ್ವ್, ಅಪ್, ಆ್ಯಂಡ್ ಅಂದ್ರೆ ಇವು ಫಸ್ಟಿಗೆ ನೋಡಿರಿ. ಫಸ್ಟಿಗೆ ದಿಸ್ ಈಸ್ ಅ ಮ್ಯಾಗ್ನಿಫಿಸೆಂಟ್ ರೆಸ್ಟೋರೆಂಟ್ ರೈಟ್ ಹಿಯರ್ ವಿಚ್ 1ನೇ ಸಿ ಬಂತು. 1ನೇ ಸಿ ಎಲ್ಲಿತ್ತು ರೀ, ಆಪ್ಷನ್ ನಂಬರ್ ಬಿ. ನಮಗೆ ಆನ್ಸರ್ ಸಿಕ್ತು, ಆದರೆ ಮುಂದಿನ ನೋಡೋಣ. ಓಕೆ ನೆಕ್ಸ್ಟು ವಿಚ್ ಇಲ್ಲಿಂದ ಇಲ್ಲಿಗೆ ಸರ್ವ್ಡ್ ಅಪ್ ದ ಬೆಸ್ಟ್ ಡಚ್ ಆ್ಯಪಲ್ ಪೀ ಇನ್ ಆಲ್ ಆಫ್ ಅಟ್ರಾಕ್ಟ್ ಆ್ಯಂಡ್ ಐ ಲವ್ ಡಚ್ ಆ್ಯಪಲ್ ಪೀ. ನೋಡಿರಿ ಇಲ್ಲಿ ಆ್ಯಪಲ್ ಪೀ ಡಚ್ ಬಂದೈತಿಲ್ಲ, ಇದಾದ ತಕ್ಷಣ ಇಲ್ಲಿ ಬರ್ಬೇಕು ನಾವು. ಎಲ್ಲಿ ಅದರ ಶಬ್ದ ರಿಪೀಟ್ ಆಗೈತೆ ನೋಡ್ಬೇಕು, ಆ್ಯಂಡ್ ಹೌದಾ ಟರ್ಟಿ. ಸೊ ಲಾಸ್ಟಿಗೆ ಕೊನೆಯಲ್ಲಿ ನಮಗೆ ಎ ಬರುತ್ತೆ. ಸೊ ಐ ಹ್ಯಾಡ್ ಟು ಟ್ರೈ ದಿಸ್ ಪ್ಲೇಸ್ ಔಟ್. ಗೊತ್ತಾಯ್ತಾ. ಒಂದು ಪ್ಯಾರಾಗ್ರಾಫನ್ನು ಅವರು ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರೆ. ಅದನ್ನು ನೀವು ಒಂದು ಲೈನ್, ಪ್ಯಾರಾ ಅನ್ನಂಗಿಲ್ಲ, ಸೆಂಟೆನ್ಸು. ಓಕೆ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು ಇಲ್ಲಿ ಕೂಡ ಅದೇ ರೀತಿ ಅದ ನೋಡಿರಿ. ಓಕೆ ಇಲ್ಲಿ ಕೂಡ ಫಸ್ಟಿಗೆ ನೋಡಿರಿ ದಿಸ್ ಈಸ್ ಐತಲ್ಲ, ಹೌದಲ್ಲ. ಹಾಂ ನೆಕ್ಸ್ಟು ವಿಚ್ ಈಸ್ ವೆರಿ ಇಂಪ್ರೆಸಿವ್. ಹಾಂ ಎಸ್ ಫಸ್ಟಿಗೆ ಯಾವ್ದು ಬರುತ್ತೆ ಅಂತೇಳಿ ನೋಡಿರಿ. 15ನೇದು ಓಕೆ ಸಾರಿ. ಹಾಂ ದಿಸ್ ಈಸ್ ರೆಸಿಡೆನ್ಸ್ ಆ್ಯಂಡ್ ಆ್ಯಕ್ಚುಲಿ ಐ ಹ್ಯಾವ್ ಜಸ್ಟ್ ಲರ್ನ್ಡ್. ಫಸ್ಟ್ ಆಫ್ ಆಲ್ ಎಲ್ಲದ್ರಾಗ ಎ ಅದಾವ್ರಿ, ಮುಗಿದೋಯ್ತು. ನೆಕ್ಸ್ಟು ಇದಾದಮೇಲೆ ಲರ್ನ್ಡ್ ವಿಚ್ ಈಸ್ ಬರೋಂಗಿಲ್ಲ. ನೆಕ್ಸ್ಟು ವಾಸ್ ಲರ್ನ್ ದ್ಯಾಟ್. ನೋಡಿರಿ ಇಲ್ಲಿ ಬಂತು ನೋಡಿ, ಎ ಆದಮೇಲೆ ಸಡನ್ನಾಗಿ ಡಿ ಬರುತ್ತೆ. ಎ ಡಿ ಎಲ್ಲಿದೆ ನೋಡಿರಿ, ಇದು ಇಲ್ಲ ಇದು ಇಲ್ಲ. ನಮಗಿದ್ದು 2 ಆಪ್ಷನ್ ಬಂದು, ಇದೊಂದು. ನೆಕ್ಸ್ಟ್ 3ನೇದು ಯಾವುದು ಬರುತ್ತೆ, ಆಲ್ ಆಫ್ ಜರ್ಮನಿ. ಓಕೆ ಜರ್ಮನಿ ವಿಚ್ ಈಸ್ ವೆರಿ ಇಂಪ್ರೆಸಿವ್. ನೋಡಿರಿ ಇಲ್ಲಿಂದ ನೆಕ್ಸ್ಟ್ ಬಿ ಬಂತು. ನೆಕ್ಸ್ಟ್ ಬಿ ಎಲ್ಲಿದೆ ರೀ, ಎಸ್ ಇದು ಬಂತು. ಆಪ್ಷನ್ ನಂಬರ್ ಬಿ ಈಸ್ ರೈಟ್.
ನೋಡಿರಿ ಈ ಥರ ನಾವು ಐಡೆಂಟಿಫೈ ಮಾಡಿಕೊಂಡು ಸೆಂಟೆನ್ಸ್ ವೈಸು ಮಾಡಬೇಕಾಗತ್ತೆ. ಓಕೆ, ಡನ್. 15 ಆದಮೇಲೆ 16 ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟು ಒಂದು ಸೆಂಟೆನ್ಸನ್ನು ಕೊಟ್ಟು ಇದ್ರದ್ದು ಆನ್ಸರ್ ಕೇಳಿರ್ತಾರೆ. ಈ ಪ್ಯಾರಾಗ್ರಾಫ್ ಎಲ್ಲ ಓದುವಂಗಿಲ್ಲ. ಇವಾಗ ಶಾರ್ಟ್ಕಟ್ ಏನಾಗುತ್ತೆ ಹೇಳ್ರಿ, ಇಲ್ಲಿ ಕೊಟ್ಟಂತಹ ಒಂದು ಶಬ್ದವನ್ನು ನೀವು ಇದರಲ್ಲಿ ಹುಡುಕಿದ್ರೆ ನಿಮ್ಮದು ಮುಗೀತು. ನೋಡಿರಿ, ವುಮನ್ ಎಂಪವರ್ಮೆಂಟ್ ರೆಫರ್ ಟು. ವುಮನ್ ಎಂಪವರ್ಮೆಂಟ್ ಅಂದರೆ ಇಲ್ಲದ ರೀ, ಇಲ್ಲದ ನೋಡಿರಿ. ಅಂದ್ರೆ ಕೊಟ್ಟಂತಹ ಶಬ್ದವನ್ನು ನೀವು ಅದನ್ನು ಹುಡುಕಿದ್ರೆ ಅಲ್ಲಿಂದ ಸ್ವಲ್ಪ ಮೇಲ್ಗಡೆ 2 ಲೈನು ಹಿಂದ್ಗಡೆ 2 ಲೈನು ನೆಂತರದ 2 ಲೈನು ಓದಿದ್ರೆ ಮುಗಿದೋಯ್ತು. ವಾಟ್ ಡಸ್ ವುಮನ್ಸ್ ಎಂಪವರ್ಮೆಂಟ್ ರೆಫರ್ ಟು ಅಂತಂದಾಗ ಏನು ಬರುತ್ತೆ ರೀ, ವುಮನ್ ಎಂಪವರ್ಮೆಂಟ್ ದ ಅಬಿಲಿಟಿ ಆಫ್ ವುಮನ್ ಟು ಹ್ಯಾವ್ ಅ ಕಂಟ್ರೋಲ್ ಓವರ್ ದೇರ್ ಓನ್ ಲಿವ್ಸ್. ಅವ್ರಿಗೆ ಎಬಿಲಿಟಿ ಇರ್ಬೇಕು. ಯಾಕೆ ಹೇಳ್ರಿ, ಅವ್ರು ಕಂಟ್ರೋಲ್ ಮಾಡ್ಬೇಕು. ಯಾರು? ಅವ್ರದ್ದು ಓನ್ ಲೈಫನ್ನು, ಅವರ ಸ್ವಂತ ಜೀವನವನ್ನು ಅವರು ಮೇಂಟೈನ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಬರೀಬೇಕು. ಅದು ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ ಸೀಸ್ ಅಥವಾ 3ನೇ ಆಪ್ಷನ್ನು ಕರೆಕ್ಟ್ ಅದ. ಓಕೆ, ಡನ್. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡಿರಿ. ಅನಾಟಮಿ ಮತ್ತೊಂದು ಕ್ಲಿಯರ್ ನೋಡಿ. ಏನು ರೀ, ಇಂಡಿಫ್ರೆಂಟ್ ಅಂತಂದಾಗ ಇದರ ಅರ್ಥ ಅಂತಂದ್ರಾಗ ಅಸಡ್ಡೆ ಅಂತೀವಿ ನಾವು. ಏನಂತೀವಿ ರೀ, ಅಸಡ್ಡೆ, ಇಂಡಿಫರೆಂಟ್ ಅಂತೀವಿ. ಓಕೆ, ಈಗ ಕೊಟ್ಟಂತಹ ಮೇಲ್ಗಡೆ ಇರುವಂತಹ 4 ಆಪ್ಷನ್ಗಳ ಅರ್ಥ ನೋಡ್ರಿ. ಅಫೆಥೆಟಿಕ್ ಅಂದರೆ ನಿರಾಸಕ್ತಿ ಅಂತೀವಿ ರೀ. ಏನಂತೀವಿ, ನಿರಾಸಕ್ತಿ. ಅಟೆಂಟಿವ್ ಅಂತಂದ್ರೆ ಗಮನ ನೋಡ್ರಿ. ಅಸಡ್ಡೆ ಅನ್ನೋದನ್ನು ಹೇಳ್ತೀನಿ ನೋಡ್ರಿ. ಇದನ್ನು ನೋಡ್ರಿ, ಸಂವೇದನಾರಹಿತ. ಆಮೇಲೆ ಇನ್ಕ್ಯೂರಿಯಸ್ ಅಂತಂದ್ರೆ ಜಿಜ್ಞಾಸೆ ಅಂತೀವಿ. ಭಾಳಷ್ಟು ಅರ್ಥ ಬರ್ತಾವೆ, ಆದರೆ ನಮಗೆ ಒಂದೊಂದು ಅರ್ಥಗಳು ಗೊತ್ತಿದ್ರೆ ಸಾಕು. ಈಗ ನೋಡ್ರಿ, ಇಲ್ಲಿ ಕೊಟ್ಟಂಥದ್ದು ನಮಗೆ 4. ಈಗ ಅಸಡ್ಡೆ ಅಂತಂದ್ರೆ ಅವನು ಹೇಳಿದಂಗೆ ಕೇಳಂಗಿಲ್ಲ, ಅವನು ಗಮನ ಬೇರೆ ಕಡೆ ಇರುತ್ತೆ. ಹೌದಾ, ಗೊತ್ತಾಗತ್ತೈತಿ. ನೆಕ್ಸ್ಟ್ ಅಂದ್ರೆ ಇದ್ರದ್ದು ಅನಾಟಮಿ ಅಸಡ್ಡೆ ಅಂತಂದ್ರೆ ಗಮನ ಇರಂಗಿಲ್ಲ, ಗಮನವಿಲ್ಲ ಅಂತಂದ್ರೆ ಇದರ ವಿರುದ್ಧ ಪದ ಗಮನ ಅಂದ್ರೆ ಅಟೆಂಟಿವ್. ಅರ್ಥ ಆಗತ್ತಲ್ಲ. ಈ ಥರ ನೀವು ಅವುಗಳನ್ನ ಅರ್ಥ ಮಾಡಿಕೊಂಡು ಮಾಡಬೇಕಾಗತ್ತೆ. ಓಕೆ, ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು 18th ಕ್ವಶನ್. ಇಲ್ಲಿ ನೋಡಿರಿ, ಇವು ಕೂಡ ಕ್ವಶನ್ಗಳು ಆ ಪ್ಯಾರಾಗ್ರಾಫಲ್ಲಿ ಕೊಟ್ಟಂತಹ ಶಬ್ದಗಳ ಮೇಲೇ ಇವು ಕಂಟಿನ್ಯೂ ಆಗಿರ್ತಾವೆ ಕ್ವಶನ್ಗಳು, ಗೊತ್ತಿರಲಿ ಇದೊಂದು. ಓಕೆ, ಇದು ಅದರ ಮೇಲೆ. ನೆಕ್ಸ್ಟ್ ಇದು ಅದರ ಮೇಲಿಂದ ಅದ. ಇಂಪಾರ್ಟೆಂಟ್ ಆಫ್ ಚೇಂಜಿಂಗ್ ಡಿಫ್ರೆಂಟ್ ಆ್ಯಟಿಟ್ಯೂಡ್ಸ್ ಟುವರ್ಡ್ಸ್ ವುಮನ್ಸ್ ಎಂಪವರ್ಮೆಂಟ್ ಅಂದಾಗ ಇಲ್ಲಿ ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ನೋಡಿರಿ, ಇಂಪಾರ್ಟೆನ್ಸ್ ಚೇಂಜಿಂಗ್ ಇನ್ ಡಿಫ್ರೆಂಟ್ ಆ್ಯಟಿಟ್ಯೂಡ್ ಅಂದ್ರೆ ಅವರಲ್ಲಿ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ ಟುವರ್ಡ್ಸ್ ವುಮನ್ ಎಂಪವರ್ಮೆಂಟ್ ಮೇಲೆ. ಅವ್ರದ್ದು ಆ್ಯಟಿಟ್ಯೂಡ್ ಯಾವ ರೀತಿ ಆಗುತ್ತೆ ಅಂತೇಳಿ ಅವ್ರು ಕೇಳಿದ್ದು. ಇಟ್ ಪ್ರಮೋಟ್ಸ್ ಕಲ್ಚರಲ್ ಆಫ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ಮೆಂಟ್ ಆಫ್ ವುಮನ್, ಎಂಪವರ್ಮೆಂಟ್ ಫಾರ್ ಆಲ್ ವುಮನ್ಸ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ನಿಮಗೆ ಸ್ಕ್ರೀನ್ಶಾಟ್ ತೊಗೋರಿ, ಒಂದ್ಸಲ ಓದ್ರಿ. ಕ್ವಶನ್ ಪೇಪರ್ ಬೇಕಾದರೆ ನನಗೆ ಮೆಸೇಜ್ ಮುಖಾಂತರ ನೀವು ಮಾಡಿರಿ. ಓಕೆ, 19ನೇ ಪ್ರಶ್ನೆನ ರಿಕ್ವೈರ್ಡ್ ಟು ಟ್ರೂಲಿ ಎಂಪವರ್ ವುಮನ್. ಅಲ್ಲಿ ಪ್ಯಾರಾಗ್ರಾಫಲ್ಲಿ ಓದಿದಂಥ ಪ್ರಶ್ನೆಗಳಿಗೆ ಇಲ್ಲಿ ಕೊಟ್ಟಂಥದ್ದು ಅಂದ್ರೆ ಟು ಎಲಿಮಿನೇಟ್ ಟಿಪಿಕಲ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಬ್ರೇಕ್ ಡೌನ್ ದ ಸಿಸ್ಟಮ್ಯಾಟಿಕ್ ಬ್ಯಾರಿಯರ್ ದ್ಯಾಟ್ ಹೋಲ್ಡ್ ವುಮನ್ ಬ್ಯಾಕ್. ನಿಮಗೆ ಕೊಟ್ಟಂತಹ ಪ್ಯಾರಾಗ್ರಾಫಲ್ಲಿ ಕ್ವಶನಲ್ಲಿ ಕೊಟ್ಟಂತಹ ಬರೀ ಶಬ್ದವನ್ನು ಹುಡುಕಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಪೂರ್ತಿ ಪ್ಯಾರಾಗ್ರಾಫ್ ಹುಡುಕುವಂಥದ್ದು ಬೇಕಾದ್ರೆ ನೀವು ಟ್ರೈ ಔಟ್ ಮಾಡಿರಿ. ಆ ಪ್ಯಾರಾಗ್ರಾಫ್ ಸ್ಕ್ರೀನ್ಶಾಟ್ ತೊಗೊರಿ, ಹುಡುಕ್ರಿ. 5 ಕ್ವಶನ್ಸ್. ಓಕೆ, 20 ಕ್ವಶನ್ ಏನಿದೆ ರೀ, ಸ್ಪೆಸಿಫಿಕ್ ಅಡ್ಜೆಕ್ಟಿವ್ ಏನಾಗುತ್ತೆ ಅಂದರೆ ಸ್ಪೆಸಿಫೈ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಸೊ ಇವು ನಿಮಗೆ ಏನಾಗುತ್ತೆ ಅಂತಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳಾಗಿರ್ತವೆ. 20 ಪ್ರಶ್ನೆಗಳಿರ್ತವೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. ಈಗ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬೇಕಂತಂದ್ರೆ ಜಿ ಕೆ ಕ್ವಶನ್ಸ್. ಓಕೆ, ಇಲ್ಲಿಂದ ನಮಗೆ ಏನಪ್ಪ ಜಿ ಕೆ ಕ್ವಶನ್ಸನ್ನು ಸ್ಟಾರ್ಟ್. ಇಲ್ಲಿ ಫಸ್ಟ್ ಕ್ವಶನ್ ಏನು, ಮಾಮ್ ಮಿಷನ್ ಲಾಂಚ್ಡ್ ಬೈ ಇಸ್ರೋ
ಇಸ್ರೋ ಮಾಮ್ ಎಂಬ ಮಿಷನನ್ನು ಲಾಂಚ್ ಮಾಡುತ್ತೆ. ಮಾಮ್ ಈ ಸ್ಟ್ಯಾಂಡ್ಸ್ ಫಾರ್ ಅಂತಂದಾಗ ಈ ಮಾಮ್ನ ವಿಸ್ತೃತ ರೂಪ ಏನಾಗುತ್ತೆ ಅಂತಂದ್ರೆ ಇದರದ್ದು ಮಾರ್ಸ್ ಆರ್ಬಿಟರ್ ಸಿಸ್ಟಮ್. ಮಂಗಳ ಗ್ರಹದ ಮೇಲೆ ನಡೆದಂತಹ ಒಂದು ಮಿಷನ್ ಇದು, ಮಾರ್ಸ್ ಆರ್ಬಿಟರ್ ಮಿಷನ್. ಇದರದ್ದು ವಿಸ್ತೃತ ರೂಪ ಆಗಿರುತ್ತೆ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಇದನ್ನು ಯಾವಾಗ ಮಾಡಿದರೂ ಇಯರನ್ನು ನೀವು ಕಮೆಂಟ್ ಮಾಡಿರಿ. ಓಕೆ, ಡನ್. 22ನೇ ಪ್ರಶ್ನೆ, ವಿಚ್ ಡೇ ಈಸ್ ಸೆಲೆಬ್ರೇಟ್ ಆ್ಯಸ್ ಇಂಡಿಯನ್ ಏರ್ಫೋರ್ಸ್ ಡೇ? ಇದಂತೂ ಗೊತ್ತಿರಬೇಕು, ಏರ್ಫೋರ್ಸ್ ಬಗ್ಗೆ ಗೊತ್ತಿರಬೇಕು. ಯಾವಾಗ ರೀ? 8th ಅಕ್ಟೋಬರ್. ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ರೀ? ಯಾವಾಗಿಂದ ಇಯರ್ ನೀವು ಕಮೆಂಟ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಏರ್ಫೋರ್ಸ್ ಎಕ್ಸಾಮ್ಸ್ ಅಂತಂದ್ರೆ. ಯಾವ ಡಿಪಾರ್ಟ್ಮೆಂಟ್ ಇರುತ್ತೋ, ಯಾವುದು ಒಂದು ಅಥರೈಸ್ ಇರುತ್ತೋ ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿಗಳು ಗೊತ್ತಿರಬೇಕು. ನೆಕ್ಸ್ಟು, ದ್ರೌಪದಿ ಮುರ್ಮು ಬಿಫೋರ್ ಬೀಯಿಂಗ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಶ್ರೀಮತಿ ಮಾನ್ಯ ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಾಗಕ್ಕಿಂತ ಮುಂಚೆ ಏನಾಗಿದ್ದರು ಅಂತಂದ್ರೆ ಗವರ್ನರ್ ಆಗಿದ್ದರು. ಅದು ಯಾವ ರಾಜ್ಯ ಅಂಥೇಳಿ ಕಮೆಂಟ್ ಮಾಡಿರಿ. ಭಾಳಷ್ಟು ಇಂಪಾರ್ಟೆಂಟ, ನಿಮಗೆ ವರ್ಕ್ ಕೊಟ್ಟಂಗಿದು. ಯಾಕಂತಂದ್ರೆ ಅವ್ರ ಬಗ್ಗೆ ನಿಮಗೆ ಒಂದೇ ಒಂದು ಹೆಸರು ಬಂತು, ಒಂದೇ ಒಂದು ಏನಾದರೂ ಬಂತಂದ್ರೆ ಅದ್ರ ಬಗ್ಗೆ ನೀವು ನಾಲೆಜನ್ನು ಸರ್ಚ್ ಮಾಡ್ಕೊಂಡು ಕಲಿಬೇಕು. ನೀವು ಎಷ್ಟು ಸರ್ಚ್ ಮಾಡ್ತೀರಿ, ಸರ್ಚ್ ಮಾಡಿದ್ನಲ್ಲ, ಹುಡುಕಿದ್ನಲ್ಲ, ಕ್ವಶನ್ ಕೇಳಿದ್ರಲ್ಲ ಹಿಂಗೆ ಸರು ಅಂತ ನೆನಪುಳಿತೈತಿ. ಓಕೆ, ನೆಕ್ಸ್ಟು, ಯುನಿಸೆಫ್ ಹೆಡ್ ಕ್ವಾರ್ಟರ್ ಸಿಚುವೇಟೆಡ್. ಯುನಿಸೆಫ್ನ ಹೆಡ್ ಕ್ವಾರ್ಟರ್ ಎಲ್ಲದ ಅಂತಂದ್ರೆ ನ್ಯೂಯಾರ್ಕ್ ಒಳಗದ. ಓಕೆ, ಈ ಯುನಿಸೆಫ್ನ ವಿಸ್ತೃತ ರೂಪ ಏನಾಗೈತಿ ಕಮೆಂಟ್ ಮಾಡಬೇಕು. ನೋಡಿರಿ, ನಿಮಗಾಗಿ ವರ್ಕ್ ಕೊಡತ್ತೀನಿ ನಾನು. ಯಾಕಂತಂದ್ರೆ ಸ್ವಲ್ಪ ಬರೀ ನೋಡ್ಕೊತ ಕೂಡೋಕ್ಕಿಂತನೂ ನಾ ಕೇಳಿದ ಪ್ರಶ್ನೆಗಳ ಮೇಲೆ ಸ್ವಲ್ಪ ಸರ್ಚ್ ಮಾಡಿದ್ರೆ ಇನ್ನೂ ಸ್ವಲ್ಪ ನಾಲೆಜ್ ಜಾಸ್ತಿ ಸಿಗುತ್ತೆ. ಓಕೆ, ನೆಕ್ಸ್ಟ್, ಹೆಡ್ ಕ್ವಾರ್ಟರ್ಸ್ಗಳದ್ದು ಸ್ವಲ್ಪ ನೋಡ್ಕೊರಿ. ಬ್ಲೂ ರೆವಲ್ಯೂಷನ್, ನೀಲಿ ಕ್ರಾಂತಿ ಅಂತೀವಿ. ಇದಕ್ಕೂ ಯಾವುದರಿಗೆ ರಿಲೇಟೆಡ್ ಅಂತಂದ್ರೆ ನೀಲಿ ಕ್ರಾಂತಿ ಅಂದ್ರೆ ಮೀನುಗಳಿಗೆ ಉತ್ಪಾದನೆಗೆ ಬರುತ್ತೆ, ಅಂದರೆ ಫಿಶ್ ಪ್ರೊಡಕ್ಷನ್ ಅಂತೇಳಿ ಬರುತ್ತೆ. ಓಕೆ, ಡನ್. 26ನೇ ಪ್ರಶ್ನೆಯನ್ನು ನೋಡಿರಿ. ವಿಚ್ ಈಸ್ ದ ಹೋಲಿ ಬುಕ್ ಆಫ್ ಸಿಖ್ ಒಂದು ಧರ್ಮವಾಗಿದ್ದು ಒಂದು ಪವಿತ್ರ, ಅವರಲ್ಲಿ ಒಂದು ಪವಿತ್ರವಾದ ಗ್ರಂಥ. ಅದಕ್ಕೆ ಏನಂತೀರಿ, ಅದು ಯಾವುದು ಅಂತಾರೆ ಗುರು ಗ್ರಂಥ ಸಾಹೇಬ. ಓಕೆ, ಇದನ್ನು ಯಾರು ಬರೆದರು ಕಮೆಂಟ್ ಮಾಡ್ತೀರಿ. ನೀವು ಹೆಂಗೆ ರೆಸ್ಪಾನ್ಸ್ ಕೊಡ್ತಿರಲ್ಲ ಹಂಗೆ ನೆಕ್ಸ್ಟ್ ಕ್ಲಾಸನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ಡನ್. 27ನೇ ಪ್ರಶ್ನೆಯನ್ನು ನೋಡಿರಿ. ವಿಚ್ ಈಸ್ ದಿ ಕ್ಯಾಪಿಟಲ್ ಆಫ್ ಗ್ರೀಸ್? ಗ್ರೀಸ್ ಎಂಬ ದೇಶದ ಒಂದು ದೇಶದ ಕ್ಯಾಪಿಟಲ್ ಯಾವುದಪ್ಪ ಅಂತಂದ್ರೆ ಗ್ರೀಸ್ ಯಾವುದು ಬರುತ್ತೆ? ಅಥೆನ್ಸ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಈ ರೀತಿ ನಿಮಗೆ ಜಿ ಕೆ ಸಂಬಂಧಪಟ್ಟಂತೆ ಈ ರೀತಿ ನಿಮಗೆ ಕ್ವಶನ್ಗಳು ಬಂದಿರುತ್ತೆ. ಓಕೆ, ಅಂತಂದ್ರೆ ಜಿ ಕೆ ಅಂತಂದ್ರೆ ಅದರಲ್ಲಿ ನಿಮಗೆ ಸೈನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಡನ್. ಇನ್ನು ನೆಕ್ಸ್ಟ್ ಕ್ವಶನ್ನು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಕ್ವಶನನ್ನು ನೋಡಿರಿ. ಏನದ ಕ್ವಶನು? ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್, ಒಂದು ಬುಕ್ಕನ್ನು ಮಾರುವುದರಿಂದ 480 ರೂಪಾಯಿಗೆ ಮಾರುವುದರಿಂದ ಅವರಿಗೆ 20 ರೂಪಾಯಿ ಲಾಸ್ಟ್, ಪರ್ಸನ್ ಲಾಸ್ಟ್ 20%. ಅಂದ್ರೆ ನೋಡಿರಿ, ಸೆಲ್ಲಿಂಗ್ ಮಾಡತ್ತಾನ, ಹೌದಿಲ್ಲ? ಸೆಲ್ಲಿಂಗ್ ಪ್ರೈಸ್. ಓಕೆ, ಈ ಕಡೆ ಏನು ಮಾಡತ್ತಾನ ರೀ, 480 ರೂಪಾಯಿಗೆ ಮಾರಿದ್ರೆ 20% ಲಾಸ್ ಅಂದ್ರೆ 80% ಆಯ್ತು, ಹೌದಾ? ನೆಕ್ಸ್ಟ್, ಅದೇ ಅವ ಏನು ಕೇಳತ್ತಾನ, ಅದೇ ಒಂದು ವೇಳೆ ಸೆಲ್ಲಿಂಗ್ ಪ್ರೈಸನ್ನು ನಾವು ಫಾರ್ ಶುಡ್ ಹಿ ಸೆಲ್ ಇನ್ ಟು ದ ಮೇಕ್ ಅ ಪ್ರಾಫಿಟ್ ಆಫ್ 20%. ಇಲ್ಲಿ 20% ಲಾಸ್ ಆಗೈತಿ, ಅದೇ 100ಕ್ಕೆ 20% ಲಾಭ ಅಂದ್ರೆ 120 ಆಗಬೇಕಂದ್ರೆ ಇಲ್ಲಿ ಅಮೌಂಟ್ ಎಷ್ಟಾಗತ್ತೆ ಅಂತೇಳಿ ಕೇಳ. ಈಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. ಏನು ಬಂತು? x = 480 × 120 / 80.
ಈ 8 ಈ 0 ಹೋಯ್ತು, 8 1 8 6 48, 12 ಇಂಟು 6 ಅಂತಂದ್ರೆ 72, 10 20% ಲಾಭದಲ್ಲಿ ಅವನು ಮಾರಿದರೆ ಅವನು 720ಕ್ಕೆ ಆ ವಸ್ತುವನ್ನು ಮಾರಬೇಕಾಗತ್ತೆ. ಇದು ಲಾಭ ಮತ್ತು ನಷ್ಟ ಅಂತೇಳಿ ಟಾಪಿಕ್ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಇದು ಕೆಲಸ ಮತ್ತು ಸಮಯ. ಓಕೆ, ನೋಡಿ, ಟೈಮ್ ಆ್ಯಂಡ್ ವರ್ಕ್. A and B alone can complete the work in 9 days and 18 days. ನೋಡಿ, ಎ ಮತ್ತು ಬಿ ಅಂಥೇಳಿ ಇಬ್ಬರು ಜನ ಅದಾರ. ಅವರು ಒಬ್ಬೊಬ್ಬರೇ ಕೆಲಸ ಮಾಡ್ತಾರೆ. ಎ 9 ದಿನ ಮಾಡಿದ್ರೆ ಬಿ 18 ದಿನ ಮಾಡ್ತಾರೆ. ಇಬ್ಬರದು ಲಸ ತೆಗೆದ್ರೆ ಎಷ್ಟಾಯ್ತು ರೀ? 18 ಬಂತು. ಹೌದಾ? ಈಗ ಎಷ್ಟು ಎಫಿಷಿಯನ್ಸಿ? 9 2ರಲ್ಲಿ 18 ಬಂತಲೆ. ಡನ್. ಓಕೆ, ಈಗ ನೆಕ್ಸ್ಟ್ ಏನು ಹೇಳ್ತಾರೆ ಕ್ವಶನ್ ಒಳಗೆ ಲಕ್ಷ್ಯ ಕೊಡ್ರಿ. ದೇ ವರ್ಕ್ಡ್ ಟುಗೆದರ್, ಅವರು ಕೂಡಿ ಮಾಡತ್ತಾರ. ಹವೆವರ್ 3 days ಬಿಫೋರ್ ದ ಕಂಪ್ಲೀಷನ್ ಆಫ್ ವರ್ಕ್. ಇಲ್ಲಿ ಒಂದು ನೋಡ್ರಿ ಮಿಸ್ಟೇಕ್ ಆಗೈತಿ. ದೇ ವರ್ಕ್ಡ್ ಟುಗೆದರ್ ಇನ್ 2 days ಅಂತ ಐತಿ ಇಲ್ಲಿ. ಓಕೆ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತಿ. 2 days, ಹವೆವರ್ 3 days ಬಿಫೋರ್ ದ ಕಂಪ್ಲೀಷನ್ ಆಫ್ ವರ್ಕ್ ಅಂದ್ರೆ ಬಿ 3 ದಿನಗಳ ದಿನದಾಗ ಕೆಲಸ ಮುಗಿತೈತಿ. ಅದಕ್ಕಿಂತ ಮುಂಚೆ ಏನು ಮಾಡ್ತಾನೆ? ಎ ಇದ್ದವ ಬಿಟ್ಟು ಹೋಗ್ತಾನ. ಹೌದಾ? ಎ ಇದ್ದವ ಬಿಟ್ಟು ಹೋಗ್ತಾನ ಅಂದ್ರೆ ನೋಡಿರಿ, ಎ ಇದ್ದವ ಬಿಟ್ಟು ಹೋಗ್ತಾನ. ಅದನ್ನು ಕೆಲಸ ಇದಕ್ಕೆ ಆ್ಯಡ್ ಮಾಡ್ಬೇಕಲ್ಲ ನಾ ಈಗ. ಅಂದ್ರೆ ಎ ಎಷ್ಟು ದಿನದಾಗ ಹೋಗ್ತಾನ್ರಿ? 2 ದಿನ. ಅಂದ್ರೆ 2 ದಿನ ರೀ 3 ಅವರಿಬ್ಬರು ಕೂಡಿ ಮಾಡಿರ್ತಾರೆ. ಇಬ್ಬರು ಜನದ ಎಫಿಷಿಯನ್ಸಿ ಎಷ್ಟದ? 3 ಅದ. ಅಂದ್ರೆ ಇಲ್ಲಿ 6 ಕೆಲಸ ಆಯಿತು. ಟೋಟಲ್ ಕೆಲಸ ಇದು 18 ಮತ್ತು 6 ಎಷ್ಟಾಯ್ತು ರೀ? 24 ಕೆಲಸ ಆಯ್ತು. ಹೌದಾ? ಟೋಟಲ್ ಅವ್ರು ಏನು ಕೇಳ್ತಾರೆ? ಇನ್ ಹೌ ಮೆನಿ ವರ್ಕ್ ಕಂಪ್ಲೀಟೆಡ್. ಆ ಪೂರ್ತಿ ಕೆಲಸ ಎಷ್ಟು ದಿನದಾಗ ಮುಗಿತೈತಿ ಅಂತಂದಾಗ, ಈಗ ಪೂರ್ತಿ ಕೆಲಸ ಅಂತಂದ್ರೆ ಇಬ್ಬರು ಕೂಡಿ ಮಾಡಿದಾಗ ಈಗ ಟೋಟಲ್ ನೋಡಿರಿ, ಟೋಟಲ್ ಕೆಲಸ ಎಷ್ಟು ಅದಾವೆ? 24 ಅದಾವೆ. ಅದನ್ನು ಇಬ್ಬರು ಸೇರ್ ಮಾಡ್ಬೇಕಲ್ಲ. ಇಬ್ಬರು ಸೇರ್ ಅಂದ್ರೆ ಎಷ್ಟು ಅದಾವೆ? 3 ಐತಿ. 3 1 8. ಹೌದಾ? 8 3 24. ಡನ್ನ. ಅಂದ್ರೆ 8 ದಿನಗಳಲ್ಲಿ ಆ ಕೆಲಸವು ಕಂಪ್ಲೀಟಾಗಿ ಮುಗೀತದೆ. ನೋಡಿರಿ, ಕ್ವಶನ್ಗಳನ್ನು ಇಂಗ್ಲೀಷ್ ಒಳಗೆ ಇರ್ತಾವ್ರಿ ಕ್ವಶನು. ಅದಕ್ಕೋಸ್ಕರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳತ್ತೀನಿ ಅಷ್ಟೇ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. ಥೀಫ್ ಅಂದರೆ ಯಾರೀ? ಕಳ್ಳ. ನೋಟಿಸ್ಡ್ ಬೈ ದ ಪೊಲೀಸ್ಮ್ಯಾನ್. ಒಬ್ಬ ಕಳ್ಳನನ್ನು ಪೊಲೀಸ್ ನೋಡ್ತಾನೆ. ಯಾವ್ಲಿಂದ? ಫ್ರಮ್ ಡಿಸ್ಟೆನ್ಸ್ ಆಫ್ 500 ಮೀಟರ್ ದೂರದಿಂದ ನಿಂತು ನೋಡ್ಕೋತಾನೆ. ಆಮೇಲೆ ಥೀಫ್ ಸ್ಟಾರ್ಟ್ಸ್ ದ ರನ್ನಿಂಗ್. ಆ ಪೊಲೀಸ್ ನೋಡ್ಮೇಲೆ ಏನು ಮಾಡ್ತಾನೆ? ಓಡಾಕತ್ತಾನ. ಆ ಓಡಾಕತ್ತದ ನೋಡಿ ಪೊಲೀಸ್ ಅವನಿಗೆ ಚೇಸಸ್ ಹಿಮ್ ಅಂದ್ರೆ ಬೆನ್ನ ಹತ್ತ. ಆಮೇಲೆ ಏನಾಗುತ್ತೆ ರೀ? ದ ಥೀಫ್ ಆ್ಯಂಡ್ ದ ಪೊಲೀಸ್ಮ್ಯಾನ್ ರನ್ ಆಟ್ ದ ರೇಟ್ ಆಫ್ 10 km/h ಆ್ಯಂಡ್ 12 km/h ರೆಸ್ಪೆಕ್ಟಿವ್ಲಿ. ಅವ್ರ ವೇಗಗಳು 10 km/h ಮತ್ತು 12 km/h. ವಿಚಾರ ಮಾಡಿರಿ, ಇಬ್ಬರು ನೋಡಿರಿ, ಇವ ಪೊಲೀಸ ಇಲ್ಲಿಂದ, ಹೌದಾ, ಇವನು ಕಳ್ಳ, ಇವನು ಬೆನ್ನ ಹತ್ಯಾರ. ಒಂದೇ ಡೈರೆಕ್ಷನಲ್ಲಿ ಹೊಂಟಾರ. ಹೌದಾ? ಒಂದೇ ಡೈರೆಕ್ಷನ್. ಇವೊಂದು 12 ಅದ, ಇವೊಂದು 10 ಅದ. ಅಂದ್ರೆ ಒಂದೇ ದಿಕ್ಕಿಗೆ ಹೊಂಟಾರಂದ್ರೆ ನಾವು ವೇಗವನ್ನು ಏನು ಮಾಡ್ತೀವಿ ರೀ? ಮೈನಸ್ ಮಾಡ್ತೀವಿ. ಅಂದರೆ ಎಷ್ಟು ಬಂತು? ಒಟ್ಟು 2 km/h ನಮಗೆ ಬಂತು. ಇಲ್ಲಿ ಲೆಕ್ಕದಲ್ಲಿ ನಾವು ಬಳಸ್ಬೋದು. ಹಾಗಾದ್ರೆ ವಾಟ್ ಡಿಸ್ಟನ್ಸ್ ಬಿಟ್ವೀನ್ ದೆಮ್ ಆಫ್ಟರ್ 12 minutes? 12 ನಿಮಿಷಗಳ ನಂತರ ಅವರ ನಡುವಿನ ಅಂತರ ಎಷ್ಟು ಅಂತಂದಾಗ ನೋಡಿರಿ, ಡಿಸ್ಟನ್ಸ್ ಈಕ್ವಲ್ ಟು ಎಷ್ಟದ ರೀ? ಸ್ಪೀಡ್ ಇಂಟು ಟೈಮ್. ಹೌದಾ? ಸ್ಪೀಡ್ ಎಷ್ಟದ ರೀ? 2. ಟೈಮ್ 12 ನಿಮಿಷಗಳು ಕೊಟ್ಟಾರೆ. ಅದನ್ನು ನಾವೇನು ಮಾಡಬೇಕು? ಅವರಿಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ, ಹೌದಿಲ್ಲ? ಅದಕ್ಕಿಂತ ಮುಂಚೆ ಇದು 2 ಐತಲ್ಲ, km/h 5/18 ಇಂಟು 60 ಯೂಸ್ ಮಾಡಿದರೆ ಮುಗೋದಾಯ್ತು. ಈಗ ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲೇ ಮಾಡ್ತೀರಿ? ಎಷ್ಟರಲ್ಲೇ ಮಾಡ್ತೀರಿ? 3ರಲ್ಲೇ ಮಾಡ್ತೀರಿ? ಓಕೆ. 3 4 3 6 6 1 6 10.
ಹೌದಾ. 4 8 8 40 ಅಂದ್ರೆ 400 ಮೀಟರ್ಗಳನ್ನು ಕ್ರಮಿಸ್ಯಾರ ಆಲ್ರೆಡಿ ಅವರಿಗೆ. ಈಗ ಅವರ ನಡುವಿನ ಅಂತರ 400 ಮೀಟ್ರ್ ದಾಟ್ಯಾರಿ ಅವರಿಗೆ. ಟೋಟಲ್ ಇದ್ದದ್ದು ಎಷ್ಟು ನಮ್ಮದು 500. 500ರಾಗ 400 ತೆಗೆದ್ರೆ ಎಷ್ಟು ಉಳಿತು? 100 ಮೀಟರ್ಸು ಅವರ ನಡುವಿನ ಅಂತರ ಉಳಿತು. ನೋಡಿರಿ ಯಾವ ರೀತಿ ಕ್ವಶನ್ ಕೊಟ್ಟಾರ. ಏರ್ಫೋರ್ಸ್ ಅಂತಂದಮೇಲೆ ಕ್ವಶನ್ ಇಷ್ಟೇ ಈಸಿ ಬರ್ತಾವೆ, ಇಷ್ಟ ಟಫ್ ಬರ್ತಾವೆ ಅಂತೇಳಿ ಅಸ್ಯೂಮ್ ಮಾಡೋಕ್ಕಾಗೋದಿಲ್ಲ. ಓಕೆ, ಡನ್. 31ನೇ ಪ್ರಶ್ನೆ. ಬೇಸರ ಮಾಡ್ಕೋಬೇಡ್ರಿ, ನಿಮಗಾಗಿ ಭಾಳಷ್ಟು ಜನ ಫೋನ್ ಮಾಡಿದ ಮೇಲೆ ನಾನು ಇದನ್ನ ರೆಡಿ ಮಾಡಿಕೊಂಡು ಕ್ವಶನ್ ಪೇಪರ್ ಟೈಪ್ ಮಾಡ್ಕೊಂಡು ಎಲ್ಲ ಮಾಡತ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ಕ್ವಶನ್ ಬಂದದ. ಏನದ ರೀ? ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 6 days, ಬಿ ಡಿಸ್ಟ್ರಾಯ್ಡ್ ಇನ್ 4 days. ಅಂದ್ರೆ ಎ ಇದ್ದಾವ ಕೆಲಸ ಮಾಡ್ತಾನೆ ಎಷ್ಟು ದಿನ? ಎ ಇದ್ದಾವ ಒಂದು ಕೆಲಸ 6 ದಿನದಾಗ ಮಾಡ್ತಾನೆ. ಆದ್ರೆ ಬಿ ಇದ್ದಾವ ಏನು ಮಾಡ್ತಾನೋ ಆ ಕೆಲಸ 4 ದಿನದಾಗ ಹಾಳು ಮಾಡ್ತಾನೆ. ಅಂದ್ರೆ ಇವಂದು ಪ್ಲಸ್ ಆದ್ರೆ ಇವಂದು ಮೈನಸ್. ಹೌದಾ? ಯಾಕೆ ಹೇಳ್ರಿ? ಮೈನಸ್ ಇದು ಮಾಡ್ತಾನೆ, ಹಾಳು ಮಾಡ್ತಾನೆ. ಈಗ ಎರಡರದು LCM ತೆಗೆದ್ರೆ ಎಷ್ಟಾಯಿತು? 12 ಆಯಿತು. ಅಂದ್ರೆ 6 2 12, ಇದು 4 3 12. ಹೌದಾ? ಮುಗೀತಾ? ಈಗ ನೆಕ್ಸ್ಟ್ ಏನು ಹೇಳ್ಯಾರ ನೋಡಿ. ಡ್ಯೂರಿಂಗ್ ದ ಲಾಸ್ಟ್ 2 days ಆಫ್ ವಿಚ್ ಬಿ ಹ್ಯಾಸ್ ಬೀನ್ ಡಿಸ್ಟ್ರಾಯ್ಡ್ ಎಸ್ ವರ್ಕ್. ಅಂದ್ರೆ ಲಾಸ್ಟ್ 2 ದಿವಸ ಇದ್ದಾಗ ಅವ ಬಿ ಇದ್ದ ಏನು ಮಾಡ್ತಾನೆ? ಎ ವರ್ಕ್ ಮಾಡಿದ್ದೆಲ್ಲ ಹಾಳು ಮಾಡಿಬಿಡ್ತಾನೆ. ಹಂಗಾದ್ರೆ ಹೌ ಮೆನಿ ಮೋರ್ ಡೇಸ್ ಮಸ್ಟ್ ಎ ವರ್ಕ್ ಅಲೋನ್? ಅವ ಹಾಳು ಮಾಡಿದ್ಮೇಲೆ ಎ ಒಬ್ಬ ಎಷ್ಟು ದಿನ ಕೆಲಸ ಮಾಡಬೇಕು ಅಂತ ಕೇಳ್ಯಾರ. ಅವ ಎಷ್ಟು ದಿನ ನೋಡ್ರಿ? 2 ದಿನ ಅಂತ ಹೇಳ್ಯಾರ. ಹೌದಾ? 2 ದಿನ ಅಂತಂದಾಗ ನೋಡ್ರಿ, ಎ ಎಷ್ಟು ಫಸ್ಟಿಗೆ ಎ ಹೇಳ್ತೀನಿ. ಎದು ಎಷ್ಟು ಬಂತು? 4 × 2. ಅವನ ಎಫಿಷಿಯನ್ಸಿ 2 ಅದ. ಅಂದರೆ ಎಷ್ಟಾಯಿತು? 8 ಆಯಿತು. ಯಾಕೆ ಹೇಳ್ರಿ? ಎ ಡಸ್ ವರ್ಕ್ ಫಾರ್ 4 day ವರ್ಕ್ ಮಾಡ್ಯಾನವ. ಹೌದಾ? 8 ಆಯಿತು. ಆಮೇಲೆ ಈಗ ಬಿದು ಮಾಡತ್ತೀನಿ. ಬಿ ಅಂತಂದಾಗ ಅವನ ಎಫಿಷಿಯನ್ಸಿ 3 ಅದ. ಆದರೆ ಬಿ ಎಷ್ಟು ದಿನದಾಗ ಹಾಳು ಮಾಡ್ತಾನೆ ರೀ? 2 ದಿನದಾಗ ಹಾಳು ಮಾಡ್ತಾನೆ. ಅಂದರೆ ಅವನದು 2 ಬರೀತೀನಿ. ಹೌದಾ? ಆಮೇಲೆ 3 2 ಎಷ್ಟು? 6 ಆಯಿತು. ಇದೇನು ಹಾಳು ಮಾಡಿದ್ದಾಯಿತು. ಅಂದ್ರೆ ನಮಗೆ ಉಳಿತಷ್ಟಿಗೆ 8ರಾಗ 6 ಹೋದ್ರೆ 2 ಉಳಿತ. ಅಂದ್ರೆ ನಮಗೆ ಟೋಟಲ್ 12 ಕೆಲಸದಾಗ 2 ಹೋದ್ರೆ ಎಷ್ಟು ಉಳಿತು? 10 ಉಳಿದು. ಈ 10 ಕೆಲಸವನ್ನು ಯಾರು ಮಾಡಬೇಕು? ಲಾಸ್ಟಿಗೆ ಎ ಅಲೋನ್ ಆಗಿ ಮಾಡ್ಬೇಕಂತಂದ್ರೆ ಎ = 10 ಕೆಲಸ ಉಳಿದಾವ. ಅವನ ಎಫಿಷಿಯನ್ಸಿ ಎಷ್ಟದ ರೀ? 2 ಅದ. 2 ÷ 10, 2 5 10 ಅಂತಂದ್ರೆ ಇನ್ನು ಎ ಒಬ್ಬನ 5 ದಿನ ಕೆಲಸ ಮಾಡಬೇಕಾಗತ್ತೆ. ನೋಡಿ ಯಾವ್ಯಾವ ಥರ ಕ್ವಶನ್ಸು ಬಂದಿರ್ತಾವೆ ಅಂತೇಳಿ. ಒಂದೇ ದಿನದ ಕ್ವಶನ್ ಪೇಪರಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ. ಓಕೆ, ಡನ್. ನೆಕ್ಸ್ಟು 32ನೇ ಪ್ರಶ್ನೆಯನ್ನು ನೋಡಿರಿ. ಸಕ್ಸಸಿವ್ ಡಿಸ್ಕೌಂಟ್ ಆಫ್ 10% ಆ್ಯಂಡ್ 20% ಆರ್ ಈಕ್ವಲ್ ಸಿಂಗಲ್ ಡಿಸ್ಕೌಂಟ್. ಅಂದ್ರೆ 10% ಮತ್ತು 20% 2 ಬಾರಿ ನಾವು ಡಿಸ್ಕೌಂಟ್ ಕೊಡೋ ಬದಲಿ ಯಾವುದಾದ್ರೂ ಒಂದು ಕೊಡ್ಬೋದು ಅಂತಂದ್ರೆ +or-a +or-b +or-ab / 100 ಇದು ನಮ್ಮದು ಸೂತ್ರವನ್ನು ಅಂತೇಳಿ ಯೂಸ್ ಮಾಡ್ತಾರೆ. ನಮಗೆ ಒಂದು ಸಲ ನಾವು ನೆನ್ಪಿಟ್ರೆ ಅದು ಫಾರ್ಮುಲಾ ಪ್ರತಿ ಸಲ ಬರೆಯೋ ಅವಶ್ಯಕತೆ ಇರೋಂಗಿಲ್ಲ. ನೋಡಿ, ಫಸ್ಟಿಗೆ 10 ಕೊಟ್ಟಾನ, ಆಮೇಲೆ 20 ಕೊಟ್ಟಾನ. 10 × 20 / 100. ಈ 0 ಈ 0 ಈ 0 ಈ 0. 10 ಮತ್ತು 20 ಅಂದ್ರೆ ಎಷ್ಟಾಯ್ತು? 30 ಆಯಿತು. -2 ಅಂತಂದ್ರೆ 28% ಅವರು ಕೊಡ್ಬೋದಿತ್ತು. ಏನು? ಡಿಸ್ಕೌಂಟನ್ನು 10 ಮತ್ತು 20ರ ಬದಲಿಗೆ ಅವ್ರು ಏನು ಕೊಡ್ಬೋದಿತ್ತು? 28 ಕೊಡ್ಬೋದಿತ್ತು. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು 33ನೇ ಪ್ರಶ್ನೆಯನ್ನು ನೋಡಿರಿ. ಏನು ಹೇಳ್ತಾರೆ? ಇನ್ ಆ್ಯನ್ ಇಲೆಕ್ಷನ್ ಅಂದ್ರೆ ಒಂದು ಇಲೆಕ್ಷನ್ ಅದ. ಓಕೆ, ಇಲೆಕ್ಷನ್ ಒಳಗೆ ಏನು ಹೇಳತ್ತಾರೆ ನೋಡಿರಿ. ದ ವಿನ್ನರ್ ಗೆಟ್ 60% ಓಟ್. ನೋಡಿರಿ, ಟೋಟಲ್ 100% ನಮ್ಮದು. ಓಕೆ, ಈ 100% ಒಳಗೆ 60% ವಿನ್ನರ್ ತೊಗೊಂಡಾನ. ಹಾಗಾದ್ರೆ ಉಳಿದದ್ದು ಓಟ್ ಯಾವುದು? 40%. ಅಂದ್ರೆ ಇವ ಎಷ್ಟು ಡಿಫ್ರೆನ್ಸ್ಲೆ ಗೆದ್ದಾನ ರೀ? 20% ಗೆದ್ದಾನ. ಹೌದಾ? ಅದನ್ನು ಅವ್ರು ಕೇಳ್ತಾರೆ. ಟೋಟಲ್ ಓಟ್ಸ್ ಆ್ಯಂಡ್ ವಿನ್ ದ ಇಲೆಕ್ಷನ್ ಬೈ 1200 ಓಟ್ಸ್ ಅಂದಾನು. ಅಂದ್ರೆ
1200 votes. Then find the number of total votes in election. ಅಂದ್ರೆ 1200 ಓಟ್ಲಿ ಅಂತೂ ಗೆದ್ದಾನ, ಹೌದಾ? ನೋಡಿರಿ, ಟೋಟಲ್ ಓಟ್ ಎಷ್ಟು ಗೊತ್ತಿಲ್ಲ ನನಗೆ, ಎಕ್ಸು, ಆದ್ರೆ 20% ಗೆದ್ದಾನ, ಅಂದರೆ 20/100. ಆ ಉಳ್ಕಿದ ಎಕ್ಸ್ಟ್ರಾ ಓಟನ್ನು ಇಲ್ಲಿ 1200 ಅಂತ ಕೊಟ್ಟಾರೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮುಗೀತು. 21 25 ಈ 5 ಈ ಕಡೆ ಹೋದರೆ ಎಷ್ಟು ಉಳಿಯಿತು? 12 60, 12 0. ಅಂದರೆ ಟೋಟಲ್ ಆ ಇಲೆಕ್ಷನಲ್ಲಿ ಚಲಾವಣೆ ಆದಂಥ ಒಟ್ಟು ಓಟ್ಗಳೆಷ್ಟು? 6000. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್, 2 dice ಆರ್ ಥ್ರೋನ್ ಸೈಮಲ್ಟೇನಿಯಸ್ಲಿ. ಅಂದರೆ 2 ಏನದಾವ್ರಿ ದಾಳಗಳನ್ನು ಏಕಕಾಲಕ್ಕೆ ನಾವು ಹೋಗಿದ್ರೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ದ ಸಮ್ ಆಫ್ ಮೋರ್ ದೆನ್ 7. ಅಂದರೆ ಮೋರ್ ದೆನ್ 7 ಅಲ್ಲ, ಮೋರ್ ದೆನ್ 7. ಓಕೆ, ಅಂದ್ರೆ ದಾಳಗಳಂತಂದಾಗ ಈಗ 2 ದಾಳಗಳಂತ, ಒಂದು ದಾಳಕ್ಕೆ ಎಷ್ಟು ಮುಖ ರೀ? 6 ಅಂದಾಗ ಇನ್ನೊಂದು ದಾಳದ್ದು 6, 6 ಎಷ್ಟು? 36 ಬರ್ತಾವೆ, ಹೌದಾ? ಆದರೆ ಈ 36 ಒಳಗೆ ಅವ್ರೇನು ಹೇಳತ್ತಾರು? 7ಕ್ಕಿಂತ ಹೆಚ್ಚು ಬಿಡ್ಬೇಕು. ಅಂದರೆ 7ಕ್ಕಿಂತ ಹೆಚ್ಚು ಅಂದರೆ ಯಾವುದು? ಒಂದು 8, 9, 10, 11, 12, 13 ಆಗಕ್ಕೆ ಸಾಧ್ಯ ಇಲ್ಲ, ಹೌದಾ? 8 ಆಗಬೇಕಂತಂದ್ರೆ ಯಾವ್ಯಾವ ದಾಳಗಳು ಬೀಳುವಂಥ ಚಾನ್ಸಸ್ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. 8 ಆಗಬೇಕಂದ್ರೆ ಒಂದು ದಾಳ 2 ಬೀಳ್ಬೇಕು, ಇನ್ನೊಂದು 6 ಬೀಳ್ಬೇಕು, ಹೌದಾ? ಅದೇ ರೀತಿ 2 ಆದಮೇಲೆ 3, 5, 2 ಕೂಡಿದ್ರೆ 8 ಆಯಿತು. ನೆಕ್ಸ್ಟು 4, 4, ಹೌದಾ? ನೆಕ್ಸ್ಟು 4 ಆದಮೇಲೆ 5, 3, ಹೌದಾ? ನೆಕ್ಸ್ಟು 6, 2. ಈ 8 ಆಗುವಂಥ ಚಾನ್ಸಸ್ ಇವು. ಇನ್ನು 9 ಆಗು ಯಾವ್ಯಾವ ರೀ? 3 ಮತ್ತು 6. ನೆಕ್ಸ್ಟು 4, 5, ಹೌದಾ? ಆಮೇಲೆ 6, 3. ಅಲ್ಲಿ ಹೇಳ ನಾವು ಸಮ್ ಆಫ್ ಮೋರ್ ದೆನ್ 7 ಕೂಡಿಸಿದ್ರೆ 2 ದಾಳಗಳಲ್ಲಿ ಬಿದ್ದಂಥ ಅಂಕಿಗಳನ್ನು ಕೂಡಿಸಿದ್ರೆ 7ಕ್ಕಿಂತ ಹೆಚ್ಚಿರ್ಬೇಕಂತಂದು ಅದಕ್ಕೆ ನಾವು ಇದನ್ನು ಬರೆಯತ್ತೀವಿ. ಆಮೇಲೆ 5, 4, ಹೌದಾ? ನೆಕ್ಸ್ಟು 10 ಬೀಳುವುದು 4, 6, ಹೌದಾ? ನೆಕ್ಸ್ಟು 5, 5 ಒಂದು ಬೀಳುತ್ತೆ, 2 5 ಬಿದ್ದರೂ 10 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 6, 4. ಅಂದರೆ ಇಲ್ಲಿ ಸರ್ 4, 6 ಬರೆದಿರಲಿಲ್ಲ ಅಂದ್ರೆ ಒಂದ್ರಾಗ 4, ಒಂದ್ರಾಗ 6, ಇನ್ನೊಂದ್ರಾಗ ಒಂದ್ರಾಗ 6, ಇನ್ನೊಂದ್ರಾಗ 4, 2 ಚಾನ್ಸಸನ್ನು ಬರಿತೀವಿ. ನೆಕ್ಸ್ಟು 11 ಬೀಳುವಂಥದ್ದು ಯಾವ್ಯಾವ ಅಂತಂದ್ರೆ ಒಂದು 5, 6, ಇನ್ನೊಂದು 6, 5, ಇವು 2 ಬೀಳ್ತಾವೆ. ನೆಕ್ಸ್ಟ್ 12 ಅಂತಂದ್ರೆ ಇನ್ಯಾವ್ದು ರೀ? 6, 6 ಅಷ್ಟೇ ಬೀಳ್ತಾವೆ, ಹೌದಾ? ಈಗ ಟೋಟಲ್ ಎಷ್ಟದು ನೋಡಿರಿ, ಇಲ್ಲಿ 1, 2, 3, 4, 5 ಅದು, 6, 7, 8, 9, 10, 12, 14, 15 ಅದು. ಈಗ ಟೋಟಲ್ ನಮಗೆ ಪಾಸಿಬಲ್ ಎಷ್ಟು ರೀ? 15 ಬಿಟ್ಟು ಟೋಟಲ್ ಎಷ್ಟದವು? 36 ಅದಾವೆ. ಇದು ಎಲ್ಲರಿ ನಿಮ್ಗೆ ಕಾಂದತ್ತೇನೂ ಇಲ್ಲ ಅಂದಾಗ ಇದನ್ನು ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲಿ? 3 ಮಾಡ್ತೀರಿ? 3 5 15, 3 1 3 2 ಅಂದ್ರೆ 5/12 ಬರುವಂತಹ ಪ್ರೊಬ್ಯಾಬಿಲಿಟಿ ಆಗಿರುತ್ತೆ. 5/12. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಪ್ರತಿ ಸಲ ಇವ್ನು ಬರೆಯುವಂಥ ಅವಶ್ಯಕತೆ ಇಲ್ಲ, ನಿಮಗೆ ಹೆಂಗೆ ಬದ್ದಾವು ಅಂತೇಳಿ ಗೊತ್ತಾಗುತ್ತೆ. ಒಂದು ದಾಳದಲ್ಲಿ ಅಂತಂದಾಗ ನಿಮಗೆ ಈ ದಾಳದಲ್ಲಿ ನಿಮಗೆ 6 ಮುಖಗಳಿದ್ರೆ ನಿಮಗೆ 3 ಮುಖಗಳು ಕಾಣ್ತಿರ್ತಾವೆ, ಅದು ಗೊತ್ತಿರಬೇಕು. ಡನ್. ಓಕೆ, ನೆಕ್ಸ್ಟು ಈ ರೀತಿ ಕ್ವಶನ್ಸ್ ಬಂದಾಗ, ಭಾಳಷ್ಟು ಕ್ವಶನ್ ಈ ರೀತಿ ಬಂದಾಗ ಹೆದರಂಗಿಲ್ಲ. ಈಗ ಎಲ್ಲ ಕಡೆ 10 ನೋಡಿರಿ, 10, 20, 30 ಟೋಟಲ್ ಕೂಡಿಸಿ ಎಷ್ಟಾಯಿತು? 30, 40, 50, 60. ಓಕೆ, 10, 60. ಆಮೇಲೆ ಇವುಗಳನ್ನ ಮ್ಯಾನೇಜ್ ಮಾಡ್ಬೇಕಂತಂದ್ರೆ ನಾವು ನೆಗೆಟಿವ್ ಒಳಗೆ ತೊಗೊಂಡು 2 ಡಿವೈಡ್ ಮಾಡ್ಕೊತೀವಿ. ಓಕೆ, ಹಿಂಗಿದ್ದಾಗ ನಾವು ಈ ಕಡೆ 3, ಈ ಕಡೆ 3 ತೆಗೆದ್ರೆ ಮಿಡಲ್ ಎಷ್ಟು ಉಳಿತ್ರಿ? ಇವುಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಇದನ್ನು ಮಾಡ್ತಿರ್ತೀವಿ, ಹೌದಾ? ಇಲ್ಲಿ ನೋಡಿರಿ, 10, 90 ಆಗುತ್ತಾ? ಆಮೇಲೆ ಈ 70, ಇದು 70, 90 ಆತ. ಅದೇ ರೀತಿ ಲಾಸ್ಟ್ ಇದೆ 2, ಹೌದಾ? ಇವ್ನು ಬಿಟ್ಬಿಟ್ರಿ. ಈಗ ಉಳಿದಂಥದ್ದು 10, 45 ಅಷ್ಟೇ ಉಳಿತು. 10, 45 ಅಂದರೆ ಎಷ್ಟು? 1. ಅದೇ ಆಪ್ಷನ್ ನಂಬರ್ ಬಿ ಆಗುತ್ತೆ. ಇದು ಕೆಲವೊಂದು ಕ್ವಶನ್ಗಳಲ್ಲಿ ಶಾರ್ಟ್ಕಟ್ಟಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, ಮೆನ್ಸುಲೇಷನ್ ಮಾಡಿ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಒನ್ ಸೈಡ್ ಈಸ್ 16√3 ಅಂತ ಕೊಟ್ಟಾರೆ. ಅದ್ರ ಏರಿಯಾ ಕಂಡುಹಿಡಿ ಅಂತಂದ್ರೆ ಫಸ್ಟಿಗೆ ಇದ್ರ ಫಾರ್ಮುಲಾ ಗೊತ್ತಿರ್ಬೇಕು. ಏನದ ರೀ ಫಾರ್ಮುಲಾ? ಏರಿಯಾ
ಈಕ್ವಲ್ ಟು √3 ಡಿವೈಡೆಡ್ ಬೈ 4 ಇಂಟು ಸೈಡ್ ಸ್ಕ್ವೇರ್ ಅಂದರೆ ಬಾಹು ಒಂದು ಬದಿ ಅಂತೀವಲ್ಲ ಅದರ ಸ್ಕ್ವೇರು, ಅದನ್ನು ಅವರು ಕೊಟ್ಟಿದ್ದಾರೆ. ಮಾಡಿರಿ ಏನಪ್ಪ, √3 ಡಿವೈಡೆಡ್ ಬೈ 4 ಇಂಟು 16 √3 ಸ್ಕ್ವೇರ್. ಈಗ ನಾವು ಅದನ್ನು ಹೊರಗಡೆ ತೆಗಿತೀವಿ. ಏನಾಯಿತು, √3 ಡಿವೈಡೆಡ್ ಬೈ 4 ಓಕೆ ಇಂಟು 16 ಸ್ಕ್ವೇರ್ ಇಂಟು √3 ಸ್ಕ್ವೇರ್. ಹೌದಾ? ನೆಕ್ಸ್ಟು ಈಗ ಏನು ಉಳಿತಾರೆ ನಮ್ಮದು, ಇಲ್ಲಿ √3 ಅಂತ ಹಾಗೆ ಇಟ್ಕೋರಿ, ಡಿವೈಡೆಡ್ ಬೈ 4 16 ಸ್ಕ್ವೇರ್ ಅಂದಾಗ ಎಷ್ಟಾಯಿತು, 256 ಆಯಿತು. ಹೌದಾ? 256 ಆಯ್ತಲ್ಲ. ಇನ್ನೊಂದು ಸಲ ಕರೆಕ್ಟಾಗಿ ಬರೀತೀನಿ ನೋಡಿರಿ. 256 ಆಯಿತು. ಆಮೇಲೆ √3 ಸ್ಕ್ವೇರ್ ಅಂದರೆ 3 ಅಷ್ಟು ಉಳಿತು. ಹೌದಾ? ಈಗ 4 ಬಂದಲಿ, ಆಮೇಲೆ ಎಷ್ಟಲ್ಲಿ 4 6ಲಿ 4 4ಲಿ ಅಂದರೆ 64 ಇಂಟು 3 ಅಂತಂದ್ರೆ ಎಷ್ಟೈತೆ ರೀ, 64 ಇಂಟು 3 ಅಂತಂದ್ರೆ 192 √3. ಇದು ನಮ್ಮದು ಫೈನಲ್ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೋಡಿರಿ, ಈ ಥರ ಕ್ವಶನು, ಇದೇ ಕ್ವಶನು ಬಂದದ್ದು ಕ್ವಶನ್ ಇವೆಲ್ಲ, ನಾ ಏನು ಹೊಸದಾಗಿ ತೊಗೊಂಡಿಲ್ಲ. ಇದೇ ಥರ ಪ್ರಶ್ನೆಗಳು 100% ಬಂದೇ ಬರ್ತವೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ಮುಲಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ನೆಕ್ಸ್ಟ್ 37ನೇ ಪ್ರಶ್ನೆ. ಇಫ್ sin x ಪ್ಲಸ್ cosec x ಈಕ್ವಲ್ ಟು 2 ದೆನ್ sin ಸ್ಕ್ವೇರ್ x ಪ್ಲಸ್ cosec ಸ್ಕ್ವೇರ್ x ಈಕ್ವಲ್ ಟು ಎಷ್ಟು ಅಂತ ಕೇಳಿರಿ. ಓಕೆ, ನೀವು ಡೈರೆಕ್ಟಾಗಿ ಮಾಡಿದ್ರೂ ಬರುತ್ತೆ, ಫೈನಲ್ ನೀವು ಆನ್ಸರ್ ಮಾಡಿದ್ರೂ ಬರುತ್ತೆ. ಆದರೆ ಡೈರೆಕ್ಟ್ ಮಾಡಿದ್ರೆ ಭಾಳಷ್ಟು ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ಇದ್ದಾಗ ನೀವು ಇಲ್ಲಿ 4 ಬರ್ತೀರಿ, ಇಲ್ಲ ಸ್ಕ್ವೇರ್ ಇದ್ದಾಗ ಈ 2 ಗೆಟ್ ಕ್ಯಾನ್ಸಲ್, -2 ಆ ಕಡೆ ಆಗುತ್ತೆ. 4 - 2 ಅಂತಂದಾಗ 2ನೇ ಆನ್ಸರ್ ಬರುತ್ತೆ ಇದ್ರದ್ದು. ಓಕೆ, ಅಂದಾಗ ಫಸ್ಟಿಗೆ ನಾವು ಇದನ್ನು ಡಿಟೇಲಾಗಿ ಹೇಳ್ತೀನಿ ನೋಡಿರಿ. sin x ಪ್ಲಸ್ cosec x ಇವುಗಳನ್ನ ನಾನು ಸ್ಕ್ವೇರ್ ಮಾಡಬೇಕೀಗ ಅಂದಾಗ ಇದ್ರದ್ದು 2 ಆಗುತ್ತೆ. ಯಾಕೆ ಹೇಳ್ರಿ, ನನಗಿದು ಸ್ಕ್ವೇರ್ದ ಆನ್ಸರ್ ಕೇಳ್ಯಾರ ಅವರು. ಇದು ಯಾವ ರೀತಿ ಅದ ಅಂತಂದ್ರೆ, ಇದು ಯಾವ ರೀತಿ ಅದ ಅಂತಂದ್ರೆ ನಮಗೆ a ಪ್ಲಸ್ b ಹೋಲ್ ಸ್ಕ್ವೇರ್ ರೀತಿ ಒಳಗೆ ಅದ. ಹೌದಾ? ಅಂದಾಗ a² ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಇದ್ರೊಳಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಬರುತ್ತಂತಂದ್ರೆ 4. ಹೌದಾ? ಫಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. a² ಅಂತಂದಾಗ ಏನು ಬಂತು, sin ಸ್ಕ್ವೇರ್. ಹೌದಾ? ಪ್ಲಸ್ 2 sin x ಇಂಟು cosec x ಪ್ಲಸ್ cosec ಸ್ಕ್ವೇರ್ x ಈಕ್ವಲ್ ಟು a ಪ್ಲಸ್ b ಅಂತಂದರೆ ಇಲ್ಲಿ 2 ಅದ ಅಂತಂದ್ರೆ 4 ಆಯಿತು. ಹೌದಾ? ಇದೊಂದು ಇಕ್ವೇಷನ್ ಬಂತ. ಡನ್ನ. ಇಲ್ಲಿ ನಮ್ಗೆ ಉಳಿಯುವಂಥದ್ದು ಏನು ರೀ, ಇವೆರಡೂ ಸೇರಿ ನಮಗೆ ಇದು ಕ್ಯಾನ್ಸಲ್ ಆದರೆ ನಮಗೇನು ಉಳಿಯಿತು, sin ಸ್ಕ್ವೇರ್ ಎಕ್ಸ್, ಸಾರಿ ಇನ್ನೊಂದು 2 ಐತಲ್ಲ ಇಲ್ಲಿ, 2 sin ಸ್ಕ್ವೇರ್ ಐತಲ್ಲ, ಸ್ಕ್ವೇರ್ ಬರೋಂಗಿಲ್ಲ, ಒಂದೇ ನಿಮಿಷ. ಹಾಂ, 2 sin x ಇಂಟು cosec x ಈಕ್ವಲ್ ಟು 2. ಓಕೆ, ಈಗ ನೆಕ್ಸ್ಟ್ ಪೇಜ್ ತೊಗೊತೀನಿ. ಇದು ಡೀಟೇಲಾಗಿ ಹೇಳತ್ತೀನಿ ಅಷ್ಟೇ. ಇದನ್ನು ನೆಕ್ಸ್ಟ್ ಏನಾಗುತ್ತೆ ರೀ, sin ಸ್ಕ್ವೇರ್ ಎಕ್ಸ್ ಪ್ಲಸ್ 2 cosec ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 4 ಆಯಿತು. ಓಕೆ, ಇದನ್ನು ನಾವೀಗ ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕಾದ ಒಳಗೆ ಸಬ್ಸ್ಟ್ರ್ಯಾಕ್ಟ್ ಮಾಡಿದರೆ ಎಷ್ಟು ಬಂತು, sin ಸ್ಕ್ವೇರ್ ಎಕ್ಸ್ ಪ್ಲಸ್ cosec ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 4 - 2 ಅಂತಂದರೆ ಎಷ್ಟು ಬಂತು, ಆನ್ಸರ್ 2 ಬಂತು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೋಡಿರಿ, ಈ ಥರ ಕ್ವಶನ್ ವೆರಿ ಇಂಪಾರ್ಟೆಂಟ್. ಇವು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳಾಗಿರ್ತವೆ. ಇನ್ನು ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳು ನೋಡಿರಿ. ಓಕೆ, ಡನ್. ಡ್ರೈವರ್ ಈಸ್ ರಿಟರ್ನ್ ಆ್ಯಸ್ 12. ಆಮೇಲೆ ಈ ಶಬ್ದವನ್ನು ಏನು, ಪೆಡೆಸ್ಟ್ರಿಯನ್ ಇದನ್ನು ಬರೆದದ್ದು 20 ಅಂತೇಳಿ ಬರೋದು. ಆಕ್ಸಿಡೆಂಟನ್ನು 16 ಅಂತ ಬರೋದು. ಕಾರನ್ನು ಯಾವ ರೀತಿ ಬರೀತೀರಿ ಅಂತಂದಾರೆ.
ಈಗ ಈ ಡ್ರೈವರ್ ಎಂಬ ಪದವನ್ನು ಎಷ್ಟು ಅಕ್ಷರಗಳದಾವ ರೀ? 2 4 6 ಅಕ್ಷರಗಳದಾವ. 6 ಇಂಟು 2 ಮಾಡ್ಯಾರ, ಅದು ನಮಗೇನು ಬಂದತ್ತೆ ರೀ? 12 ಬಂದದ. ಹೌದಾ? ನಾವು ಮತ್ತೇನೇನೋ ವಿಚಾರ ಮಾಡ್ತಿರ್ತೀವಿ. ಅದೇ ರೀತಿ ಈ ಕ್ವಶನ್ ಇದನ್ನು ಶಬ್ದವನ್ನು ನೋಡಿರಿ, ಇದ್ರೊಳಗೆ ಎಷ್ಟು ಅಕ್ಷರ ಅದಾವ ರೀ? 2 3 4 5 6 7 8 9 10. 10 ಇಂಟು 2 ಮಾಡ್ಯಾರ, ಆವಾಗ ನಮಗೆ 20 ಆನ್ಸರ್ ಬಂದದ. ಓಕೆ, ನೆಕ್ಸ್ಟ್ ಅದೇ ರೀತಿ ಇದರಲ್ಲಿ ಎಷ್ಟು ಅದಾವ ರೀ? ಆಕ್ಸಿಡೆಂಟ್ ಎಂಬ ಪದದಲ್ಲಿ 8 ಅದಾವ, ಇದಕ್ಕಿಂಟು 2 ಮಾಡ್ಯಾರ 16. ಅದೇ ರೀತಿ ನಮಗೆ ಕೇಳಿದಂತಹ ಪದ ಕಾರ್ ಐತಿ, ಇದರಲ್ಲಿ 3 ಅಕ್ಷರ ಅದಾವ, ಇದಕ್ಕಿಂಟು 2 ಮಾಡಿದರೆ 6 ನಮ್ಮದು ಫೈನಲ್ ಆನ್ಸರು. ಆಪ್ಷನ್ ನಂಬರ್ ಸಿ, ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ನೋಡಿರಿ, 39. ಇದು ಏನದ ರೀ? ಸರಣಿ. ಓಕೆ, 1ರಿಂದ 2 ಕ್ವಶನ್ ಬಂದೇ ಬರ್ತಾವೆ. ಡಿಫ್ರೆನ್ಸ್ ಚೆಕ್ ಮಾಡ್ಕೊತ ಹೋಗ್ರಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ಅಂತೇಳಿ. ಈಗ 45ರಿಂದ 54 ಅಂದ್ರೆ ಎಷ್ಟು ಡಿಫ್ರೆನ್ಸ್ ಅದ ರೀ? 9 ಡಿಫ್ರೆನ್ಸ್ ಅದ. ಅದೇ ರೀತಿ ಇಲ್ಲಿ 11 ಡಿಫ್ರೆನ್ಸ್ ಅದ, ಇಲ್ಲಿ 11 ಅಂದರೆ ಇಲ್ಲಿ 13 ಡಿಫ್ರೆನ್ಸ್ ಅದ. ಹೌದಾ? ನೆಕ್ಸ್ಟು ಇಲ್ಲಿ 15 ಡಿಫ್ರೆನ್ಸ್ ಅದ. ಅಂದ್ರೆ ಡಿಫ್ರೆನ್ಸ್ ನೋಡಿರಿ, 9 11 13 15 ಡಿಫ್ರೆನ್ಸ್ ಆಗಿದೆ. ನೆಕ್ಸ್ಟ್ ಯಾವ್ದು ಬರುತ್ತೆ? 17 ಡಿಫ್ರೆನ್ಸ್ ಆಗಬೇಕು. ಇಲ್ಲಿಂದ ಇಲ್ಲಿ 17 ಅಂತಂದಾಗ 93 + 17 ಅಂತಂದ್ರೆ ಎಷ್ಟು ಬಂತು? 110 ನಮ್ಮದು ಫೈನಲ್ ಆನ್ಸರು. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಭಾಳಷ್ಟು ಸಿಂಪಲ್ ಇರ್ತವೆ, ಮಾರ್ಕ್ಸ್ಗಳನ್ನು ಕಳ್ಕೊಬಾರ್ದು. ನೆಕ್ಸ್ಟು 40ನೇ ಪ್ರಶ್ನೆಯನ್ನು ನೋಡಿರಿ. ಇನ್ ಅ ರೋ 28 ಸ್ಟೂಡೆಂಟ್. ನೋಡಿರಿ, ಒಂದು ಲೈನ್ ಅದ ನೋಡಿ, ಡಿಟೇಲಾಗಿ ನಿಮ್ಗೆ ಹೇಳ್ತೀನಿ, ಲಕ್ಷ ಕೊಟ್ಟು ನೋಡಬೇಕು. ಒಂದು ಲೈನ್ ಅದ, ಇದರಲ್ಲಿ ಟೋಟಲ್ಲು ಇಲ್ಲಿದಿಂದ ಇಲ್ಲಿ ತನಕ 28 ಜನರದಾರ. ಓಕೆ, ನೆಕ್ಸ್ಟು ಜಮುನಾ ಈ ಕಡೆ ಇನ್ನೊಂದು ಏನಂತ ರೀ? ಫೇಸಿಂಗ್ ನಾರ್ತ್ ಅಂದಾರ. ಈ ಕಡೆ ನಾರ್ತ್ ಅಂದಾಗ ಈ ಕಡೆ ಲೆಫ್ಟು, ಈ ಕಡೆ ರೈಟು. ಇದು ಲೆಫ್ಟು, ಇದು ರೈಟು. ಓಕೆ, ನೆಕ್ಸ್ಟ್ ಜಮುನಾ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ 12th ಪ್ಲೇಸ್ ಅಂತಾರೆ. ಅಂದ್ರೆ ನೋಡಿರಿ, ಎಲ್ಲಿಂದ ಜಮುನಾ ಅವರು 12ನೇ ಜಾಗದಾಗದಾರ. ಅಂದ್ರೆ 12 ಅಂದ್ರೆ ನಮ್ಮದು ಇಲ್ಲಿ ಬಂತು. ಓಕೆ, ಜಸ್ಟ್ ನಾವು 12 ಅಂತೇಳಿ. ಅವ್ರು ಯಾರಿದು? 12th ಪ್ಲೇಸ್ ಜಮುನಾ ಅವ್ರದ್ದು. ಓಕೆ, ಅದೇ ರೀತಿ ನೆಕ್ಸ್ಟ್ ಏನಾರ ಗಂಗಾ ವಾಸ್ 19th ಫ್ರಾಮ್ ದ ಎಕ್ಸ್ಟ್ರೀಮ್ ರೈಟ್ ಸೈಡ್ ಅದ. ಓಕೆ, ರೈಟ್ ಸೈಡ್ ಅಂತಂದಾಗ ಈ ಕಡೆಯಿಂದ ಗಂಗಾ ಅವರದು ಈ ಕಡೆಯಿಂದ ಎಷ್ಟನೇ ಸ್ಥಾನ? 19ನೇ ಸ್ಥಾನ ಅಂತಂದಾರ. ಓಕೆ, ಈಗ ನಮಗೆ ಒಂದೇ ಲೈನಿಗೆ ಸಿಕ್ಕಾಗ ನೋಡಿರಿ, ಈ ಕಡೆ ರಿಮೈನಿಂಗ್ ಈ ಕಡೆ 16 ಜನ ಉಳಿದಾರ. ಓಕೆ, ಈ ಕಡೆ 11 ಜನ ಉಳಿದಾರ. ಟೋಟಲ್ ನಮಗೆ 28 ಅಂದ್ರೆ ಇವ್ರು 12ನೇ ಜಾಗದಾಗ ಅದಾರ. ಈ ಕಡೆ 16 ಜನ ಹೋದ್ರು, ಈ ಕಡೆ 11 ಜನ ಹೋದ್ರು. ಹೌದಾ? ಅಂದಾಗ ಇಲ್ಲಿ 16 ಜನ ಆದರು. ಹೌದಾ? ಇವ್ರದ್ದು 17. ಹೌದಾ? ಇವರು 16 17. ಇಲ್ಲಿ ನಮಗೇನಾಗುತ್ತೆ ರೀ? ನೆಕ್ಸ್ಟ್ ಯಾರು ಬರ್ತಾರೆ? ಇಲ್ಲಿ ಗಂಗಾ ಅವರು ಇರ್ತಾರೆ. ಅವರು ಹೇಳಿದಂಗೆ 19ನೇ ಪ್ಲೇಸ್ನಾಗ ಅದಾರ ಅಂದರು. 16 ಆದಮೇಲೆ ಇದು 17 18. ಹೌದಾ? ಗೊತ್ತಾಗತ್ತಿಲ್ಲ? 16 17 18 19. ಇದು ಗಂಗಾ ಅವರದು 19ನೇ ಪ್ಲೇಸ್ನಾಗ ಅದಾರ. ಆದರೆ ನೆಕ್ಸ್ಟ್ ಎಕ್ಸ್ಟ್ರೀಮ್ ರೈಟ್ ಸರಸ್ವತಿ ವಾಸ್ ಸಿಟೆಡ್ ಬಿಟ್ವೀನ್ ದೆಮ್. ಅವರಿಬ್ಬರ ನಡುವೆ ಯಾರು ಕುಂತಾರೆ? ಸರಸ್ವತಿಯವರು ಕುಂತಾರೆ. ಕುಂಡ್ರಲ್ಲಿ, ನಮಗೆ ಬೇಕಾಗಿಲ್ಲ ಅದು. ಲಾಸ್ಟಿಗೆ ಅವ್ರು ಕೇಳಿದಂಥ ಏನು? ಸರಸ್ವತಿ ಪೊಸಿಷನ್ ಫ್ರಾಮ್ ದ ರೈಟ್ ಎಂಡ್ ಅಂತ ಕೇಳ್ಯಾರ. ಅಂದ್ರೆ ಈ ಬಲಬದಿಯಿಂದ ಸರಸ್ವತಿಯವರ ಪೊಸಿಷನ್ ಯಾವುದಂತಂದ್ರೆ 18. ಹೌದಿಲ್ಲ? ಇವರು 19ನೇ ಸ್ಥಾನದಾಗದಾರ ಅಂದ್ರೆ ಇವ್ರದ್ದು 18 ಬರಬೇಕು. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಇಷ್ಟ ನೋಡಿರಿ, ಒಟ್ಟು ಟೆನ್ಷನ್ ಇಲ್ಲ, ಆರಾಮ್ ವಿಚಾರ ಮಾಡಿ ಹಾಕುವಂಥದ್ದು. ಓಕೆ, ನೆಕ್ಸ್ಟು ಇಲ್ಲಿ ಬ್ಲಡ್ ರಿಲೇಷನ್ ಮೇಲೆ ಕೊಟ್ಟಾರ ನೋಡಿರಿ. ಹೌ ಈಸ್ ಯುವರ್ ಮ್ಯಾಟರ್ನಲ್ ಅಂಕಲ್ ಓನ್ಲಿ ಸಿಸ್ಟರ್ಸ್ ಹಸ್ಬೆಂಡ್ಸ್ ಬ್ರದರ್ ರಿಲೇಟೆಡ್ ಟು ಯು? ಓಕೆ, ಇದನ್ನು ಏನಂತಾರ ಅಂತ ಕನ್ನಡದಾಗ ನೋಡಿರಿ. ನಿಮ್ಮ ಮಾವನ
ಒಬ್ಬಳೇ ಸಹೋದರಿಯ ಗಂಡನ ಸಹೋದರ ನಿಮ್ಮೊಂದಿಗೆ ಯಾವ ರೀತಿ ಸಂಬಂಧ, ನಿಮ್ಮೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದಾನೆ. ಇದು ಕನ್ನಡದಾಗ ನಿಮಗೆ ಅರ್ಥ ಆಗಲಿ. ಓಕೆ, ಅಂದಾಗ ಭಾಳಷ್ಟು ಸಿಂಪಲ್ಲು ನೋಡಿರಿ. ಇಲ್ಲಿ ನಿಮ್ಗೊಂದೊಂದು ಅರ್ಥ ಹೇಳ್ಕೊತ ಹೋಗ್ತೀನಿ. ಓಕೆ, ಮ್ಯಾಟರ್ನಲ್ ಅಂಕಲ್ ಓನ್ಲಿ ಸಿಸ್ಟರ್ ಇಲ್ಲದ ನೋಡಿರಿ. ಮ್ಯಾಟರ್ನಲ್ ಅಂಕಲ್ ಓನ್ಲಿ ಸಿಸ್ಟರ್ ಅಂತಂದ್ರೆ ಇದರ ಅರ್ಥ ಏನಾಗತ್ತೆ ರೀ, ನಿಮ್ಮ ತಾಯಿ ಆಗತ್ತೆ. ಹೌದಾ, ಏನು ರೀ, ಯುವರ್ ಮದರ್, ತಾಯಿ. ಓಕೆ, ಡನ್. ಈಗ ನೆಕ್ಸ್ಟ್ ಏನದ ರೀ, ಮದರ್ಸ್ ಹಸ್ಬೆಂಡ್ ಅಂತಂದಾಗ ಏನು ರೀ, ಇದು ಒಂದು ಅರ್ಥ ಆಯ್ತಾ. ನೆಕ್ಸ್ಟ್ ಪಾಯಿಂಟ್ ಏನು ರೀ, ನಮಗೆ ಮದರ್ಸ್ ಹಸ್ಬೆಂಡ್, ಇವ್ರ ತಾಯಿ ಅಂತ ಗೊತ್ತದ ಫಸ್ಟಿಗೆ. ಈ ತಾಯಿಯ ಹಸ್ಬೆಂಡ್ ಗಂಡ ಅಂತೀವಿ, ಅಂದ್ರೆ ನಿಮಗೇನಾಗುತ್ತಾರೆ ರೀ, ತಂದೆ ಆಗ್ತಾರೆ. ಅಂದ್ರೆ ಏನು ರೀ, ಫಾದರ್. ಹೌದಾ, ಫಾದರ್ಸ್ ಬ್ರದರ್ ಅಂದ್ರೆ ನಿಮ್ಮ ಪ್ಯಾಟರ್ನಲ್ ಅಂಕಲ್ ಅಕ್ಕಾರಿಲ್ಲ. ಹೌದಿಲ್ಲ, ನಿಮ್ಮ ಫಾದರ್ಸ್, ನಿಮಗೆ ಇಂಗ್ಲೀಷ್ನಾಗ ಬರೆಯತ್ತೀನಿ, ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡತ್ತೀನಿ, ಯಾಕಂದರೆ ಎಕ್ಸಾಮ್ ಇಂಗ್ಲೀಷ್ನಾಗ ಇರುತ್ತೆ. ಫಾದರ್ಸ್ ಬ್ರದರ್ ಅಂದ್ರೆ ಇದರ ಅರ್ಥ ಏನು ಹೇಳ್ರಿ, ನಿಮ್ಮ ತಾಯಿಯ ಗಂಡನ ಸಹೋದರ ಏನಕ್ಕಾರ, ಇಷ್ಟ ಕೇಳ್ಯಾರ ಅವರು. ಆದರೆ ಕನ್ಫ್ಯೂಸ್ ಆಗುತ್ತೆ ಅಷ್ಟೆ. ಅದರ ಅರ್ಥ ಏನು ರೀ, ಫಾದರ್ಸ್ ಬ್ರದರ್ ಏನಾಗ್ತಾರೆ, ಪ್ಯಾಟರ್ನಲ್ ಅಂಕಲ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಲಕ್ಷ್ಯದಾಗಿರ್ರಿ. ಯಾವುದು ಈಸಿ ಅಂತ ಅಂದ್ಕೋಬೇಡ್ರಿ, ತಿಳ್ಕೊಂಡ್ರೆ ಫುಲ್ ಈಸಿ. ಡನ್. ಓಕೆ, ನೆಕ್ಸ್ಟು ರೀಸನಿಂಗ್ ಸ್ಟಾರ್ಟ್ ಆಗೈತಿ ಈಗ. ಓಕೆ, ಇಲ್ಲಿ ಎಮ್ ಡಿನೋಟ್ಸ್ ಮೈನಸ್. ಎಮ್ ಎಲ್ಲಿ ಕಾಣ್ತತ್ತಲ್ಲ ಅಲ್ಲಿ ಮೈನಸ್ ಹಾಕಬೇಕು. ಎನ್ ಎಲ್ಲಿ ಕಾಣ್ತತ್ತಲ್ಲಿ ಏನು ಹಾಕ್ಬೇಕು ರೀ, ಮಿಸ್ಟೇಕ್ ಆಗಿತ್ತು ನೋಡ್ರಿ. ಎನ್ ಕಾಣದಲ್ಲಿ ನಮಗೆ ಎನ್ ಕ್ವಶನ್ ಒಳಗೆ ಇಲ್ಲಿ ಬಿಡ್ರಿ. ಹೌದು, ಯಾವ್ದು ಮಿಸ್ಟೇಕ್ ಆಗೈತೆ ನೋಡು. ಇಲ್ಲಿ ಎನ್ ಕಾಣದಲ್ಲಿ ಡಿವೈಡೆಡ್ ಬೈ ಹಾಕಬೇಕು. ಆಮೇಲೆ ಓ ಅಂದ್ರೆ ಇಂಟು ಪಿ ಕಾಣದಲ್ಲಿ ಪ್ಲಸ್ ಹಾಕಬೇಕು. ಆಮೇಲೆ ಸೊಲ್ಯೂಷನ್ ಏನು ಬರುತ್ತೆ ಅಂತ ನೋಡಬೇಕು. ಕೊಟ್ಟಂಥ ಫಸ್ಟಿಗೆ ಸಂಖ್ಯೆಗಳನ್ನು ಬರೀ ನೋಡಿರಿ. 324, ನೆಕ್ಸ್ಟು 35, ನೆಕ್ಸ್ಟು 184, ನೆಕ್ಸ್ಟು 17, ನೆಕ್ಸ್ಟು 3, ನೆಕ್ಸ್ಟು 39. ಈಗ ಫಸ್ಟಿಗೆ ಚಿಹ್ನೆಗಳನ್ನು ಹಾಕೋಣ. ಪಿ ಎಲ್ಲೆಲ್ಲದ ರೀ, ಪಿ ಅಂತಂದ್ರೆ ಏನು, ಪ್ಲಸ್. ಇಲ್ಲಿ ಪ್ಲಸ್ ಹಾಕಬೇಕು, ಕೊನೆಯಲ್ಲಿ ಕೂಡ ಪ್ಲಸ್ ಹಾಕಬೇಕು. ಓಕೆ, ನೆಕ್ಸ್ಟ್ 2 ಎಮ್ ಅದಾವ. ಎಮ್ ಅಂತಂದ್ರೆ ಏನು ರೀ, ಮೈನಸ್. ಹೌದಾ, ನೆಕ್ಸ್ಟ್ ಓ ಅಂತಂದ್ರೆ ಏನು ರೀ, ಮಲ್ಟಿಫಿಕೇಷನ್. ಓಕೆ, ಡನ್. ಈಗ ಫಸ್ಟಿಗೆ ಇದಕ್ಕೆ ಬೋರ್ಡ್ ಮಾರ್ಕ್ಸ್ ಮಾಡಬೇಕು. ಫಸ್ಟಿಗೆ ಏನು ರೀ, ಮಲ್ಟಿಫಿಕೇಷನ್ ಮಾಡಿರಿ. ಏನು ರೀ, 17 ಮೂರಲೆ ಎಷ್ಟು, 51 ಆಯಿತು. ಹೌದಾ, 17 ಮೂರಲೆ 51. ಈಗ ಪ್ಲಸ್ ಇರುವಂತಹವುಗಳನ್ನು ಕೂಡಿಸ್ರಿ. 39 ಪ್ಲಸ್ ಅದ್ರಿ 35 ಅದ, 324 ಅದ. ಎಲ್ಲ ಕೂಡಿಸಿದ್ರೆ ಎಷ್ಟು ಬಂತು, 398 ಬಂತು. ಈಗ ಎಲ್ಲ ಮೈನಸ್ ಅದು, ಮೈನಸ್ ಇದ್ದದ್ದು 3 ಕೂಡಿಸಿಬಿಡ್ರಿ. ಯಾವುದು, 184. ಆಮೇಲೆ ಯಾವುದು ಬೇರೆ ಇಂಕ್ ತೋಲಿ, 184 ಆಮೇಲೆ 51 ಕೂಡಿಸ್ರಿ. ಎಷ್ಟು ಬಂತು ನಿಮಗೆ, 163. ಹೌದು ಬಂತ, ಸರಿ 184 235 ಬಂತು. ಹೌದಾ, ಈಗ 398ರಾಗ 235 ಎಷ್ಟು ಹೋಯಿತು, 163. ಆಪ್ಷನ್ ನಂಬರ್ ಎ ಈಸ್ ರೈಟ್. ಅವ್ರು ಕೊಟ್ಟಂತಹ ಚಿಹ್ನೆಗಳನ್ನು ನೀವು ಬಳಸಿ ಸಿಂಪ್ಲಿಫಿಕೇಷನ್ ಮಾಡಿದರೆ ಫೈನಲ್ ಆಗಿ ಬಂದೇ ಬರುತ್ತೆ. ಓಕೆ, 42 ಆಯಿತು. 43ನೆಯ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಸೆಟ್ಟಿಂಗ್ ಅರೇಂಜ್ಮೆಂಟ್ ಬರೋದು ಏನು ರೀ, ಎ ಬಿ ಸಿ ಡಿ ಇ ಎಫ್ ಆರ್ ಸಿಟೆಡ್ ಇನ್ ದ ರೋ ಇನ್ ಫೇಸಿಂಗ್ ನಾರ್ತ್. ಉತ್ತರಕ್ಕೆ ಮುಖ ಮಾಡಿ 6 ಜನ ಸ್ನೇಹಿತರು ಕುಂತಾರೆ ನೋಡಿರಿ. ಉತ್ತರಕ್ಕೆ ಮುಖ ಮಾಡ್ಯಾರ ಅಂದ್ರೆ ಈ ಕಡೆ 1 2 3 4 5 6. ಈ ಕಡೆ ಇವ್ರದ್ದು ರೈಟ್ ಆಗುತ್ತೆ, ಈ ಕಡೆ ಲೆಫ್ಟ್ ಆಗುತ್ತೆ.
ಎಲ್ಲೆಲ್ಲಿ ಯಾರ್ಯಾರು ಕುಂತಾರೋ ಫಸ್ಟಿಗೆ ನೋಡ್ತಾ ಹೋಗೋಣ. ಓಕೆ, ಡನ್. ನೋಡಿರಿ, ಓನ್ಲಿ 2 people ಸಿಟ್ ದ ರೈಟ್ ಆಫ್ ಸಿ. ಅಂದ್ರೆ ಸಿ ಅವರ ಬಲಕ್ಕೆ ಎಷ್ಟು ಜನ ಕುಂತಾರೆ ರೀ? 2 ಜನ ಕುಂತಾರೆ. ಹೌದಾ? ಎಷ್ಟು ಜನ ಕುಂತಾರೆ? ರೈಟ್ ಸೈಡ್ 2 ಜನ ಅಂತಂದ್ರೆ ಇವರು ಬಲಭಾಗ ಈ ಕಡೆ, ಅಂದ್ರೆ ಸಿಯನ್ನು ನಾವು ಇಲ್ಲಿ ಕೂಡಿಸ್ಬೋದು. ಹೌದಾ? 5 ಆಗೈತೇನ್ರಿ? ಹೌದು, 6 ಜನ ಅದ. ಸಿ ಬಲಭಾಗಕ್ಕೆ 2 ಉಳಿದಾರೆ. ಯಾರ್ಯಾರು? ಇವರೊಬ್ಬರು ಇರೋರು. ನೆಕ್ಸ್ಟು, ಓನ್ಲಿ 2 people ಸಿಟ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಅಂದ್ರೆ ಬಿ ಮತ್ತು ಸಿಗಳ ಮಧ್ಯದಲ್ಲಿ 2 ಜನ ಕೂಡ್ಬೇಕಂತ. ಈಗ ಸಿ ಆಲ್ರೆಡಿ ಐತಿ, ನಾ ಇಲ್ಲಿ ಬಿ ಇಲ್ಲಿ ಬರೆದ್ರನ ಅವರಿಬ್ಬರ ಮಧ್ಯದಲ್ಲಿ 2 ಕುಂತಾರಲ್ಲ. ಹೌದಾ? ನೆಕ್ಸ್ಟ್, ಎಫ್ ಸಿಟ್ಸ್ 4th ಟು ದ ರೈಟ್ ಆಫ್ ಬಿ. ಪಿ ಯವರ ಬಲದಿಂದ 4ನೇ ಸ್ಥಾನದಲ್ಲಿ ಯಾರು ಕುಂತಾರೆ ರೀ? ಎಫ್ ಕುಂತಾನ. ಇಲ್ಲಿಂದ 4ನೇ ಸ್ಥಾನ ಅಂದರೆ ಇಲ್ಲಿ ಎಫ್ ಕುಂತಾರ. ಆಮೇಲೆ ಇ ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ಯವರ ನೇಬರ್ ಯಾರ್ಯಾರು? ಇ ಆಗ್ಯಾನ. ಆಲ್ರೆಡಿ ನಮಗೆ ಇಲ್ಲಿ ಬಿ ಕೂತಾನ. ಇ ಇದ್ದವ ಅಕ್ಕಪಕ್ಕದವನೇ. ಯಾರ್ಯಾರು? ಬಿ ಮತ್ತು ಎಗೆ ಅಕ್ಕಪಕ್ಕದವರು ಇ ಆಗ್ಯಾರ. ಇನ್ನು ಉಳಿದದ್ದು ಒಂದೇ ಅಕ್ಷರ ಯಾವುದು? ಡಿ. ಅದು ಇಲ್ಲಿ ಬರುತ್ತೆ. ಅವ್ರು ಕೊಟ್ಟಂಥದ್ದೆಲ್ಲ ಮಾಡೀವಿ. ನೆಕ್ಸ್ಟ್ ಅವ್ರು ಕೇಳಿದ್ದೇನು? ವಾಟ್ ಈಸ್ ದ ಪೊಸಿಷನ್ ಆಫ್ ಡಿ? ಡಿ ಯವರ ಪೊಸಿಷನ್ ಎಲ್ಲಿಂದ ಅಂತಂದ್ರೆ ಎ ಇಂದ 3ನೇ ಸ್ಥಾನದಲ್ಲಿ ಬಲಕ್ಕೆ ಕುಂತಾರೆ ನೋಡ್ರಿ. ಹೌದಿಲ್ಲ? ಹೌದು ಇಲ್ಲೋ? ಎ ಇಂದ ಎ ಅವರು ಇಲ್ಲಿ ಕುಂತಾರೆ. ಇಲ್ಲಿಂದ ಬಲಕ್ಕೆ 3ನೇ ಸ್ಥಾನದಾಗ ಕುಂತಾರೆ. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಏನೂ ಇರೋಂಗಿಲ್ಲ. ನೀವು ಜಸ್ಟ್ ಸಿಂಗಲ್ ಲೈನ್ ಓದ್ಕೊತ ನಾ ಯಾವ ಅರ್ಥ ಮಾಡಿದ್ನಲ್ಲ ಆ ರೀತಿ ಮಾಡ್ಕೊತ ಹೋದ್ರೆ ನಿಮಗೆ ಆನ್ಸರ್ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟು ಇನ್ನೂ ಒಂದು ಕ್ವಶನ್ ಅದ. ಏನು? ಫೈಂಡ್ ದ ಸಿರೀಸ್ ಅಂದ್ರೆ ಓಕೆ, ಏನೇನದ? 0, 3, 8, 15 ಅದ. ನೆಕ್ಸ್ಟ್ ಏನು ಬರುತ್ತೆ ಅಂತ ಕೇಳ್ಯಾರ. ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ 1 ಸ್ಕ್ವೇರು -1, ಇಲ್ಲಿ 2 ಸ್ಕ್ವೇರು -1, ನೆಕ್ಸ್ಟ್ ಇಲ್ಲೇ 3 ಸ್ಕ್ವೇರು -1, ಇಲ್ಲೇ 4 ಸ್ಕ್ವೇರು -1. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು? 5 ಸ್ಕ್ವೇರು -1. 5 ಸ್ಕ್ವೇರ್ ಎಷ್ಟು? 25 -1 ಅಂತಂದ್ರೆ 24. ನಮ್ಮದು ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 45. ಇಲ್ಲಿ ಪೇರ್ಸ್ ಅಂದರೆ ಜೋಡಿಗಳನ್ನು ಕೊಟ್ಟಿರ್ತಾರೆ, ಅವುಗಳ ತಕ್ಕಂತೆ ನೀವು ಆನ್ಸರನ್ನು ಮಾಡಬೇಕು. ಟೋಕಿಯೋ ಜಪಾನ್ಗೆ ಸಂಬಂಧಪಟ್ಟ ವಿಯನ್ನ ಯಾವ ಒಂದು ಇದಕ್ಕೆ ಸಂಬಂಧಪಡುತ್ತೆ? ನೋಡಿರಿ, ಟೋಕಿಯೋ ಅದು ಏನು? ಕ್ಯಾಪಿಟಲ್ ಆಫ್ ಜಪಾನ್. ಅದೇ ವಿಯನ್ನ ಯಾವ ದೇಶದ್ರೆ? ಆಸ್ಟ್ರಿಯಾ ದೇಶದ ಒಂದು ಕ್ಯಾಪಿಟಲ್ ಆಗಿರುತ್ತೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೋಡಿರಿ, ರೀಸನಿಂಗಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳ್ತಾರೆ ಮೊದಲ ಎಲ್ಲ ಇನ್ನೂ 4-5 ಕ್ವಶನ್ ಅದಾವೆ ನೋಡಿರಿ. ಓಕೆ, ಡನ್. 46ನೇ ಕ್ವಶನ್ ಏನದ ರೀ? ಫೈಂಡ್ ದ ಆಡ್ ಒನ್ ಔಟ್. ಅಂದ್ರೆ ಔಟ್ ಅಂದ್ರೆ ಹೊರಗೆ ಹಾಕ್ರಿ, ನಮ್ಮ ಗುಂಪಿಗೆ ಸೇರಿದ ಪದ ಹೊರಗೆ ಹಾಕ್ರಿ ಅಂತ. ನೋಡಿರಿ, ಟೆಹರಾನ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಮಯನ್ಮಾರ್ ಈ 3 ದೇಶಗಳು ಭಾರತದ ಏನ್ರಿ? ಭಾರತದ ಅಕ್ಕಪಕ್ಕದಲ್ಲಿ ಅದಾವೆ. ಹೌದಾ? ಆದರೆ ಟೆಹರಾನ್ ಅನ್ನೋದು ಇಲ್ಲ. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ಸಿಂಪಲ್ ಕೊಟ್ಟಿರ್ತಾರೆ, ವಿಚಾರ ಮಾಡಿ. ಓಕೆ, ಡನ್. ಇಲ್ಲಿ ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ಏನು? ರೋಡ್ ಎಂಬ ಪದವನ್ನು WTF ಅಂತ ಕೊಡ್ತಾರೆ. ಏನು ರೀ? ರೋಡ್, ROAD, ರೋಡನ್ನು ಏನಂತ ಬರ್ತಾರೆ? WTFT ಅಂತ ಬರ್ತಾರೆ. ಅದೇ ರೀತಿ ನೆಕ್ಸ್ಟು ಓಕೆ, ಕರೆಕ್ಟ್ ಅಲ್ಲ. ನೆಕ್ಸ್ಟು ಅದೇ ರೀತಿ ಅವ್ರು ಹೆಂಗೆ ಕೇಳ್ತಾರೆ? ಬೀಟ್ ಎಂಬ ಪದವನ್ನು ಯಾವ ರೀತಿ ಬರೀತೀರಿ ಅಂತಂದ್ರೆ ನೋಡಿರಿ, ಈ ಎಲ್ಲ ಶಬ್ದಗಳಿಗೆ +5 ಮಾಡ್ಕೊತ ಹೋಗ್ಯಾರ. ಏನು ಮಾಡ್ಯಾರ? +5 +5 +5 ಮಾಡ್ಕೊತ ಹೋಗ್ಯಾರ. ಅದೇ ರೀತಿ ಇದಕ್ಕೂ ನಾವು +5 ಮಾಡ್ಕೊತ ಹೋದರೆ ಏನು ಬರುತ್ತೆ ರೀ? ಬಿಗೆ +5 ಮಾಡಿದರೆ ಏನು ಬಂತು? ಬಿ ಆದಮೇಲೆ CDEFG, ಜಿ ಎಲ್ಲ ಕಡೆ ಅದ, ಲಾಸ್ಟ್ನೇದು ಬರೋಂಗಿಲ್ಲ, ಬಿಟ್ಟುಬಿಡ್ರಿ. ಈಗ +5 ಮಾಡಿದರೆ ಜೆ ಬಂತು,
ಜೆ ಇದ್ದದ್ದು ಆಪ್ಷನ್ ನಂಬರ್ ಎ ಒಳಗಷ್ಟ. ಮುಂದಿನ ನೋಡೋ ಅವಶ್ಯಕತೆ ಇರೋಂಗಿಲ್ಲ ನಮಗೆ. ಯಾಕೆ ಡನ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಸಿಂಗಲ್ ಲೆಟ್ರ್ ಮುಖಾಂತರ ನಾವು ಚೆಕ್ ಮಾಡಬೇಕಾಗುತ್ತೆ. ನೋಡಿರಿ, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್, ಅಂದ್ರೆ ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳದಾವ ಅಂತ ಕೇಳಿದಾಗ ನಾವು ಫಸ್ಟ್ ಹಾಫನ್ನು ಬಿಡಿಸೋಣ ಇಲ್ಲಿವರೆಗೆ. ಹಿಂಗೆ ಕೊಟ್ಟಾಗ ಏನು ಮಾಡ್ಬೇಕು ರೀ, ಎಲ್ಲದಕ್ಕೂ ನಂಬರ್ ಹಾಕಬೇಕು. 1 2 3 4 ಇವುಗಳೆಲ್ಲ ಕೂಡಿಸ್ರಿ. 1 2 3 3 6 4 10 ಆಯಿತು. ನೆಕ್ಸ್ಟ್ ಈಗ ಸೆಕೆಂಡ್ ಪಾರ್ಟು, ಇದು 1 ಆಯಿತು, ಆಮೇಲೆ ಇದೊಂದು 2ನೇ ತ್ರಿಭುಜ, ಆಮೇಲೆ ಇದು ಹೊರಗಿಂದೊಂದು ಹೋಲ್ ದೊಡ್ಡ ತ್ರಿಭುಜ ಐತಲ್ಲ ಇದೊಂದು, ಅಂದ್ರೆ ಇದು ಟೋಟಲ್ 3 ಆಯಿತು. ಅಂದ್ರೆ ಈ ಟೋಟಲ್ ಇದರೊಳಗೆ 3 ಕೂಡಿಸಿದ್ರೆ ಎಷ್ಟಾಯಿತು, ಟೋಟಲ್ 13 ತ್ರಿಭುಜಗಳು ಇದರಲ್ಲಿ ಅದಾವ. ಶಾರ್ಟ್ಕಟ್ ಮೆಥಡ್ ಇದು. ಓಕೆ ಡನ್. ನೆಕ್ಸ್ಟ್ ಪ್ರಶ್ನೆ 49ನೇದು. ಇದೆಲ್ಲ ಸಿರೀಸ್ ಸರಣಿಗಳಲ್ಲಿ ಚಿತ್ರಗಳ ಸರಣಿ ಕೂಡ ಇದರಲ್ಲಿ ಕೇಳ್ಯಾರ. ಓಕೆ ಡನ್. ನೋಡಿರಿ, ಈಗ ಒಂದೊಂದೇ ಇದನ್ನು ನೋಡ್ಕೊತ ಹೋಗ್ರಿ ಸಿಂಬಾಲ್ನ. ಇಲ್ಲಿ 4 ಲೈನ್ ಇದಾವೆ, 3 ಲೈನ್ ಇದಾವೆ, 2 ಲೈನ್ ಇದಾವೆ, ಒಂದೈತಿ. ಇಲ್ಲಿ ಅಂತೂ ಲೈನ್ ಬರೋಂಗಿಲ್ಲ, ಎಲ್ಲದ್ರಾಗ ಲೈನ್ ಇಲ್ಲ. ನೆಕ್ಸ್ಟು ಇಲ್ಲಿ ಡಾಲರ್ ಇಲ್ಲಿ ಹೋಗೈತೆ ನೋಡಿರಿ, ಈ ಡಾಲರ್ ಸಿಂಬಾಲ್ ಅಷ್ಟು ನೋಡ್ಕೊತ ಹೋಗ್ರಿ. ಓಕೆ, ಡಾಲರ್ ಇಲ್ಲಿ ಬಂದದ, ನೆಕ್ಸ್ಟ್ ಇದು ಡಾಲರ್ ಇಲ್ಲಿ ಬಂದದ, ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಇಲ್ಲಿ ಹೋಗೈತಿ, ನೆಕ್ಸ್ಟ್ ಇಲ್ಲಿ ಹೋಗೈತಿ. ನೆಕ್ಸ್ಟ್ ನಮಗೆ ಡಾಲರ್ ಎಲ್ಲಿ ಬರ್ಬೇಕು ರೀ, ನಾವು ಚೌಕ್ ಬಾಕ್ಸನ್ನು ದೊಡ್ದು ಹಾಕಿ ಬರೀತೀವಿ ನೋಡಿರಿ. ನಮಗೆ ಡಾಲರ್ ನಮಗೀಗ ಇಲ್ಲಿ ಬರಬೇಕು. ಹೌದಾ, ಈ ಪ್ಲೇಸ್ನಾಗ ಡಾಲರ್ ಇದ್ದದ್ದು ಆಪ್ಷನ್ ಎಲ್ಲಿದೆ ರೀ, ಆಪ್ಷನ್ ನಂಬರ್ ಸಿ. ನೋಡಿರಿ, ಒಂದೇ ಚಾನ್ಸಸ್ ಸಿಕ್ಬಿಡುತ್ತೆ ನಮಗೆ. ಅಂದ್ರೆ ಎಲ್ಲ ನೋಡ್ಕೊತ ಕೊಡೋಂಗಿಲ್ಲ, ಒಂದೇ ಒಂದನ್ನು ನೋಡ್ಕೊತ ಹೋಗಬೇಕು. ಓಕೆ ಡನ್. ನೆಕ್ಸ್ಟು ದಾಳದ ಮೇಲೆ ಒಂದು ಪ್ರಶ್ನೆನ ಕೇಳಿರ್ತಾರೆ. ಏನು, 2 ಡಿಫ್ರೆಂಟ್ ಪೊಸಿಷನ್ಸ್ ಆಫ್ ದಿ ಸೇಮ್ ಡೈಸ್. ಒಂದೇ ದಾಳವನ್ನು 2 ಸಲ ನಾವು ಒಗೆದ ಮೇಲೆ ಯಾವ ರೀತಿ ಕೊಟ್ಟಿರ್ತಾರೆ, ಯಾವ ರೀತಿ ಬಿದ್ದಿರ್ತಾರೆ ಆ ಚಿತ್ರಗಳನ್ನ ಕೊಟ್ಟಾರೆ. ಇಲ್ಲಿ 1 to 6 ಅಂತೂ ದಾಳಗಳಲ್ಲಿ ನಂಬರ್ಸ್ ಇರ್ತವೆ. ಸೆಲೆಕ್ಟ್ ದ ನಂಬರ್ ದ್ಯಾಟ್ ವಿಲ್ ಬಿ 1 ಫೇಸ್ಡ್ ಅಪೋಸಿಟ್ ಆಫ್ ಶೋಯಿಂಗ್ 4. 4ರ ವಿರುದ್ಧದಲ್ಲಿ ಬಿದ್ದಂತಹ ಸಂಖ್ಯೆ ಯಾವುದು ಅಂತಂದಾಗ ಇಲ್ಲಿ ಫಸ್ಟಿಗೆ ನೋಡಬೇಕು. 1 ರಿಂದ 6 ನಂಬರ್ ಅಂತೂ ಇರ್ತವೆ. 6 ನಂಬರ್ಗಳಲ್ಲಿ ಯಾವುದು ಮಿಸ್ ಆಗೈತೆ ನೋಡಿರಿ. ಈಗ ನೋಡಿರಿ, 4 4 2 ಸಲ ಕೇಳ್ಯಾರ ಅಂದ್ರೆ ನಮಗೆ 1 ಬಂದಿಲ್ಲ, ಅಂದ್ರೆ 4ರ ಅಪೋಸಿಟ್ 1 ಇದ್ದೇ ಇರುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಇಲ್ಲ ಅಂತಂದ್ರೆ ನಾವು ಸೇಮ್ ಇರುವಂತಹ 2 ದಾಳಗಳಲ್ಲಿ ನಾವು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರ್ಕೊತ ಹೋಗ್ಬೇಕು. ನೋಡಿರಿ, 4 2 5, ಆಮೇಲೆ ಇಲ್ಲಿಂದ 4 6 3. ಇಲ್ಲಿ ಮಿಸ್ಸಿಂಗ್ ಆಗಿದ್ದ ನಂಬರು 4ರ ಬದಲಿ ನಮಗೇನು ಬರಬೇಕು, 1. ಅಂದ್ರೆ 4ರ ಅಪೋಸಿಟ್ ಯಾವುದು ಇರುತ್ತೆ, 1. ಈ ರೀತಿಯೂ ನೀವು ಮಾಡ್ಬೋದು. ಓಕೆ ಡನ್. ಇದು ನಿಮ್ಗೆ ಟೋಟಲ್ ಆಗಿ ಒಂದು 18th ನೋಡಿರಿ. ಇದು ಯಾವಾಗ ನಡೆದಿದೆ ಅಂತಂದ್ರೆ 18th ಜನವರಿ 2023 ಕ್ವಶನ್ ಪೇಪರ್ ಆಗಿರುತ್ತೆ. ಓಕೆ ಡನ್. ಈ ರೀತಿ ಕ್ವಶನ್ಗಳನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಹೋದ ಸಲ ನಾನು ಸಬ್ಜೆಕ್ಟ್ ವೈಸ್ ಬೇರೆ ಮಾಡ್ತಿದ್ದೀನಿ. ಈಗ ಟೆಸ್ಟ್ಗಳನ್ನು ಒಂದೇ ಒಂದು ತಾಸಲ್ಲಿ ನಿಮಗೆ ಮುಗಿಸ್ಕೊಡ್ತೀನಿ ವೆರಿ ಡೀಪಾಗಿ. ಓಕೆ ಡನ್. ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ. ಯಾರ್ಯಾರು ಏರ್ಫೋರ್ಸ್ ಪ್ರಿಪ್ರೇಷನ್ ಮಾಡ್ತಿರೋಲ್ಲ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.